This morning I shared with you about prayer secrets. ಪ್ರಾರ್ಥನೆ ರಹಸ್ಯಗಳನ್ನು ಸಭಾಪಾಲಕರು ಆ ವಿಷಯಗಳನ್ನು ಅಂಶವಾಗಿ ಹಂಚಲಾಗಿದ್ದಾರೆ. All prayers are not the same. ಎಲ್ಲ ಪ್ರಾರ್ಥನೆಗಳು ಒಂದೇ ತರವಾಗಿ ಇರುವುದಿಲ್ಲ. We must learn how to pray. ಹೇಗೆ ನಾವು ಪ್ರಾರ್ಥಿಸಬೇಕು ಕಲಿಯಬೇಕು. Hallelujah. ಹಲ್ಲೆಲೂಯಾ. Then only our prayers will be effective. ಆವಾಗ ಮಾತ್ರ ನಮ್ಮ ಪ್ರಾರ್ಥನೆಗಳು ಪ್ರಭಾವವುಳ್ಳವಾಗಿ ಇರುತ್ತವೆ. According to the word of God, ದೇವರ ವಾಕ್ಯ ಪ್ರಕಾರವಾಗಿ different kinds of prayers. ವಿಭಿನ್ನ ತರವಾಗಿರುವಂಥ ಪ್ರಾರ್ಥನೆಗಳಿದೆ. But I tell you, prayer is God's idea. ಆದರೆ ಈ ಪ್ರಾರ್ಥನೆ ಅನ್ನುವಂಥದ್ದು ದೇವರ ಒಂದು ಯೋಜನೆ ಆಗಿದೆ. Because God created man and given this earth to rule. ಯಾಕಂದರೆ ದೇವರು ಮನುಷ್ಯನಿಗೆ ಈ ಭೂಮಿಯನ್ನು ಕೊಟ್ಟು ಪರಿಪಾಲಿಸುವಂತೆ ದೇವರು ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ. When he are not able to rule, then he asked God interference. ಒಂದು ವೇಳೆ ಆ ಮನುಷ್ಯನಿಗೆ ಆ ಪರಿಸ್ಥಿತಿ ಆ ವಿಷಯಗಳಲ್ಲಿ ಪರಿಪಾಲಿಸುವುದಕ್ಕೆ ಆಗದೇ ಇರುವಾಗ ದೇವರು ಜೋಕ್ಯಪಡಿಸಿಕೊಳ್ಳುವಂತೆ ಪ್ರವೇಶ ಮಾಡಬಹುದು. So that's what God given prayer to man. ಅದಕ್ಕಾಗಿ ತಾನು ದೇವರು ಜೋಕ್ಯಪಡಿಸಿಕೊಳ್ಳುವುದಕ್ಕೆ ನಾವು ಪ್ರಾರ್ಥಿಸಿದ್ರೆ ಆತನು ಬಂದು ಜೋಕ್ಯಪಡಿಸುವ ಪ್ರಾರ್ಥನೆ ಕೊಟ್ಟಿದ್ದಾರೆ. Without prayer, God cannot interfere in your life. ಪ್ರಾರ್ಥನೆ ನೀನು ಮಾಡದೇ ಇದ್ರೆ ದೇವರು ನಿನ್ನ ಜೀವನದಲ್ಲಿ ಜೋಕ್ಯಪಡಿಸಿಕೊಳ್ಳುವುದಿಲ್ಲ. Prayer means not only that kneeling down and closing your eyes. ಪ್ರಾರ್ಥನೆ ಅಂದ್ರೆ ಏನು ಮೊಣಗಾಲೂರಿ ಕಣ್ಣುಗಳು ಮುಚ್ಚಿ ಅದು ಮಾತ್ರವೇ ಅಲ್ಲ. That is a pasture, but there are different pastures of prayers. ಅಂದ್ರೆ ಅದು ಮಾತ್ರವಿಲ್ಲ, ವಿಭಿನ್ನ ತರವಾಗಿರುವಂತ ಪ್ರಾರ್ಥನೆಗಳಿದೆ. But prayer is God's idea. ಪ್ರಾರ್ಥನೆ ದೇವರೊಂದಿಗೆ ಸಹವಾಸಿರುವುದು ಅದು ದೇವರ ಯೋಜನೆ ಆಗಿದೆ. But we have to follow the rules. ಆದರೆ ಪ್ರಾರ್ಥನೆಗಳಲ್ಲಿ ನಿಯಮಗಳನ್ನು ನಾವು ಹಿಂಬಾಲಿಸಬೇಕು. Hallelujah. Hallelujah. If we don't follow the rules in prayer, your prayer will not be effective. ನೀವು ಪ್ರಾರ್ಥನೆಯಲ್ಲಿ ಆತನು ಹೇಳಿದ ಪ್ರಕಾರವಾಗಿ ನೀನು ಮಾಡದೇ ಇದ್ರೆ ನೀನು ಮಾಡಿರುವಂತ ಪ್ರಾರ್ಥನೆ ಪ್ರಭಾವವುಳ್ಳದಾಗಿ ಇರುವುದಿಲ್ಲ. Only certain cases we can pray again and again. ಕೆಲವು ಸಮಯಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಾತ್ರ ನಾವು ಮತ್ತೆ ಅದೇ ಅಂಶಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ. But not all the cases. ಆದರೆ ಎಲ್ಲ ವಿಷಯಗಳಕ್ಕಾಗಿ ಅಲ್ಲ. If you are praying for all the cases, ಎಲ್ಲ ಪರಿಸ್ಥಿತಿಗಳಿಗೆ ಒಂದೇ ಯಾವಾಗ ಹಂಗೇ ಪ್ರಾರ್ಥನೆ ಮಾಡ್ತಾ ಇದ್ರೆ that shows that you don't have faith. ಅದೇನ್ ತೋರಿಸ್ತದಂದ್ರೆ ನಿನಗೂ ವಿಶ್ವಾಸವಿಲ್ಲ ಅಂತ ತೋರಿಸ್ತದೆ. Matthew 21st chapter 22nd verse. ಮತ್ತಾಯ ಸುವಾರ್ತೆ 21-22 ಹೇಳುತ್ತದೆ. Bible says, ಸತ್ಯವೇದ ಹೇಳುತ್ತದೆ. Jesus said, ಯೇಸು ಹೇಳಿದ್ದಾರೆ, if you have a faith, when you pray, ನೀನು ಪ್ರಾರ್ಥಿಸುವಾಗ ನಿನಗೆ ವಿಶ್ವಾಸವಿದ್ರೆ ನಂಬಿಕೆ ಇದ್ರೆ you shall receive. ನೀನು ಸ್ವೀಕರಿಸ್ತೀಯಾ, ಹೊಂದಿಕೊಳ್ಳುತ್ತೀಯಾ. Hallelujah. Hallelujah. So that means if you have a faith, what you pray, you receive. ಅದನ್ನ ಅರ್ಥ ಏನಂದ್ರೆ ನಿನಗೆ ವಿಶ್ವಾಸವಿದ್ರೆ ಏನು ಪ್ರಾರ್ಥಿಸಿದೆಯೋ ಅದನ್ನು ನೀನು ಸ್ವೀಕರಿಸ್ತೀಯಾ ತಕ್ಷಣವೇ. If you don't have faith, you don't receive. ನಿನಗೆ ವಿಶ್ವಾಸವಿಲ್ಲ ಅಂದ್ರೆ ಅದನ್ನು ಹೊಂದಿಕೊಳ್ಳುವುದಕ್ಕೆ ಆಗುವುದಿಲ್ಲ. Listen carefully. ಚೆನ್ನಾಗಿ ಕೇಳ್ರಿ. If you pray for that request, that shows that you don't have faith. ನೀನು ಮತ್ತೆ ಆ ಒಂದು ಪ್ರಾರ್ಥನಾ ವಿಜ್ಞಾಪನೆ ಮತ್ತೆ ಮಾಡ್ತಾ ಇದೆ ಅಂದ್ರೆ ಅದನ್ನೇನು ತೋರಿಸ್ತದಂದ್ರೆ ನಿನಗೆ ವಿಶ್ವಾಸವಿಲ್ಲ ಎಂದು. Hallelujah. Hallelujah. So if you are suffering with fever, ನೀನು ಜ್ವರದಿಂದ ಕಷ್ಟಪಡ್ತಾ ಇದ್ರೆ you say, you fever, get out of my body. ನೀನು ಹೇಳ್ತೀಯ ನನ್ನ ಶರೀರವನ್ನು ಈ ಜ್ವರವು ಬಿಟ್ಟು ಹೋಗುವಂತೆ ಆಜ್ಞಾಪಿಸ್ತೇನೆ. So what you say, if you believe, that will go out. ನೀನು ವಿಶ್ವಸಿಸುವಾಗ ಅದು ಹೋಗುತ್ತದೆ. ನೀನು ಹೇಳಿದ್ದನ್ನು ವಿಶ್ವಸಿಸುವಾಗ ಸ್ವಲ್ಪ ದೂರ ಹೋದ್ಮೇಲೆ ಅರೇ ಹೋಗದಂಗಿಲ್ಲ ಅಂತ ಹೇಳಿ ಮತ್ತೆ again if you shout at fever, so that shows that is your unbelief. ಒಂದು ವೇಳೆ ಅದನ್ನು ಮತ್ತೆ ನೀನು ಅಯ್ಯೋ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಅದು ನಿನಗೆ ಅವಿಶ್ವಾಸವನ್ನು ತೋರಿಸ್ತಾ ಇರ್ತದೆ. So James 1st chapter 6 verse says, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ. James saying here, ಇಲ್ಲಿ ಯಾಕೋಬನು ಹೇಳ್ತಿದ್ದಾರೆ, when you pray, ನೀವು ಪ್ರಾರ್ಥಿಸುವಾಗ nothing waver. ನೀವು ಏನು ಚಲಿಸಬೇಡ. You receive what you pray. ನೀನು ಪ್ರಾರ್ಥಿಸಿದನ್ನು ಹೊಂದಿಕೊಳ್ಳುತ್ತೀಯೇ. If you waver, you won't receive. ನೀನು ಒಂದು ವೇಳೆ ಚಲಿಸುತ್ತಾ ಇದು ಆಗುತ್ತದೋ ಇಲ್ಲನೋ ಅಂತ ಮೈಂಡ್ದಲ್ಲಿ ಗಲಿಬಿಲಿ ಇದ್ರೆ ನೀನು ಸ್ವೀಕರಿಸಲು ಆಗೋದಿಲ್ಲ. Hallelujah. So that's what you need word of God when you pray. ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ಬೇಕಾಗಿದ್ದು ಚಲಿಸದೇ ಇರಬೇಕಂದ್ರೆ ನಿನಗೆ ದೇವರ ವಾಕ್ಯವು ಬೇಕಾಗಿದೆ. If you don't know the word,
you will be wavered. ನಿನಗೆ ದೇವರ ವಾಕ್ಯವು ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ನೀನು ಚಲಿಸ್ತೀಯ ಪರಿಸ್ಥಿತಿಗಳಿಗೆ. If we don't have the word, your faith will waver. ನಿನ್ನಲ್ಲಿ ದೇವರ ವಾಕ್ಯವಿಲ್ಲ ಅಂದ್ರೆ ನಿನ್ನ ವಿಶ್ವಾಸವು ಚಲಿಸಲ್ಪಡುತ್ತದೆ. That's what I am saying here. ಅದಕ್ಕಾಗಿ ಸಭಾಪಾಲಕರು ಇಲ್ಲಿ ಹೇಳುವುದೇನೆಂದ್ರೆ, On certain cases, when you pray, you have to faith on the word of God, you will receive it. ಅದಕ್ಕಾಗಿ ಕೆಲವು ಸಂದರ್ಭಗಳಲ್ಲಿ ದೇವರ ವಾಕ್ಯದ ಮೇಲೆ ನೀನು ವಿಶ್ವಾಸವಿಟ್ಟು ಪ್ರಾರ್ಥಿಸಿರುವಾಗ ಅದು ನೀನು ಸ್ವೀಕರಿಸ್ತೀಯ. But certain cases you have to pray again and again. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಮತ್ತೆ ಮತ್ತೆ ಆ ಅಂಶಕ್ಕಾಗಿ ಪ್ರಾರ್ಥಿಸಬೇಕಾಗುತ್ತದೆ. In Luke 18 chapter, ಲೂಕ 18ನೇ ಅಧ್ಯಾಯ 3rd verse, Jesus said you have to pray again and again. 3ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ, ನೀನು ಮತ್ತೆ ಮತ್ತೆ ಪ್ರಾರ್ಥಿಸಬೇಕೆಂದು. Pray without ceasing. ಬಿಡದೆ ನೀವು ಪ್ರಾರ್ಥಿಸಿರಿ. For what we have to pray without ceasing? ಬಿಟ್ಟು ಕೊಡದೆ ಯಾವುದಕ್ಕೆ ನಾವು ಪ್ರಾರ್ಥಿಸಬೇಕು? Here that woman praying give right judgment. ಇಲ್ಲಿ ಒಬ್ಬ ವಿಧವೆ ಬಂದು ಸರಿಯಾಗಿರುವಂತ ನ್ಯಾಯ ತೀರ್ಪು ತೀರಿಸು ಅಂತ ನ್ಯಾಯಾಧಿಪತಿಯನ್ನು ಕೇಳಿದಾಳೆ. She is praying against who has done wrong to her. ಆಕೆಗೆ ತಪ್ಪು ಮಾಡಿರುವಂತ ಆ ನ್ಯಾಯಾಧೀಶನ ಹತ್ರ ಹೋಗಿ ಕೇಳ್ಕೊಳ್ತಾ ಇದೆ, ನನಗೆ ನ್ಯಾಯ ತೀರಿಸೆಂದು. She is going again and again asking that judge to give right judgment. ಆ ನ್ಯಾಯಾಧಿಪತಿ ಹತ್ರ ಮತ್ತೆ ಮತ್ತೆ ಹೋಗಿ ನನಗೆ ಸರಿಯಾದ ನ್ಯಾಯವನ್ನು ಕೊಟ್ಟು ಸಹಾಯ ಮಾಡಂತ ಕೇಳ್ಕೊಳ್ತಾ ಇದ್ದಾಳೆ. Hallelujah. Hallelujah. Even the same way our Jesus Christ is a righteous judge. ಅದೇ ರೀತಿಯಲ್ಲಿ ನಮ್ಮ ಯೇಸು ಕ್ರಿಸ್ತನು ಕೂಡ ನಮ್ಮ ಪರವಾಗಿ ಖಚಿತವಾಗಿರುವಂತ ನ್ಯಾಯಾಧೀಶನು. So we have to pray and again for the right judgment. ಸರಿಯಾಗಿರುವಂತ ನ್ಯಾಯ ತೀರ್ಪು ನಮ್ಮ ಜೀವನದಲ್ಲಿ ಕಾರ್ಯವಾಗುವಂತೆ ನಾವು ಮತ್ತೆ ಮತ್ತೆ ಪ್ರಾರ್ಥಿಸಬೇಕು. Ephesians 6 chapter 18th word said, ಎಫೆಸಿ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ ಹೇಳುತ್ತದೆ, praying always for all saints. ಎಲ್ಲಾ ಪರಿಶುದ್ಧರಕ್ಕಾಗಿ ಯಾವಾಗಲೂ ಎಲ್ಲರಕ್ಕಾಗಿ ಪ್ರಾರ್ಥಿಸೆಂದು. Hallelujah. Hallelujah. This is always we praying for the saints. ಎಲ್ಲಾ ಪರಿಶುದ್ಧರಕ್ಕಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತ ವಿಷಯ ಇದು. Not one day or 2 days. ಇದು ಒಂದು ದಿನ ಎರಡು ದಿನ ಅಲ್ಲ, ಪ್ರತಿದಿನ ಬಿಡದೆ ಪ್ರಾರ್ಥಿಸುವಂತ ಪ್ರಾರ್ಥನೆ. We have to pray for everybody, all believers. ಎಲ್ಲಾ ವಿಶ್ವಾಸಿಗಳಕ್ಕಾಗಿ ನಾವು ಪ್ರಾರ್ಥಿಸಬೇಕು. That's what Colossians 1 chapter 3rd verse Paul said here to the Colossian church people. ಕೊಲೊಸ್ಸಿ ಸಭೆಗೆ ಪೌಲನು ಈ ರೀತಿಯಲ್ಲಿ ಹೇಳಿದ್ದಾರೆ, ಕೊಲೊಸ್ಸಿ 1:3ನಲ್ಲಿ, I am praying always for you. ನಾನು ಯಾವಾಗಲೂ ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದೆ. This is different prayers. ಇದು ಯಾವಾಗಲೂ ಪ್ರಾರ್ಥಿಸುವಂತ ಬೇರೆ ವಿಭಿನ್ನವಾಗಿರುವಂತ ಪ್ರಾರ್ಥನೆ. Amen. Amen. Don't say that, oh, once I prayed for this brother, no need of praying again. ನಾನು ಒಂದು ಸತಿ ಪ್ರಾರ್ಥನೆ ಮಾಡಿದೆ ಆ ವಿಶ್ವಾಸಕ್ಕಾಗಿ ಮತ್ತೆ If I pray again and again, that shows that I don't have faith. No ನಾನು need of ಮತ್ತೆ praying. ಮತ್ತೆ ಈ ಪ್ರಾರ್ಥನೆ ಮಾಡಿದ್ರೆ ಅದು ಮತ್ತೆ ನಾನು ಅವಿಶ್ವಾಸ ತೋರಿಸಿದಂಗೆ ಆಗುತ್ತದೆ. ಅದಕ್ಕಾಗಿ ಒಂದು ಸತಿ ಪ್ರಾರ್ಥನೆ ಮಾಡಿ ಬಿಟ್ಟಿದ್ದೀನಿ ಅನ್ನಬಾರದು ಇಂಥ ಪ್ರಾರ್ಥನೆಗಳಿಗೆ. Hallelujah. Hallelujah. Here Paul saying, I am praying for the Colossian believers always. ಇಲ್ಲಿ ಸಭಾಪಾಲಕರಾಗಿರುವಂತ ಪೌಲನೇ ಹೇಳ್ತಾ ಇದ್ದಾರೆ, ನಾನು ಕೊಲೊಸ್ಸಿ ಸಭೆಗೆ ಯಾವಾಗಲೂ ಅವರಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದೆ ಬಿಡದೆ. Jesus also saying, this woman, she is praying to the judge, give the right judgment. ನ್ಯಾಯಾಧೀಶನ ಹತ್ರ ಹೋಗಿ ಸರಿಯಾಗಿರುವಂತ ನ್ಯಾಯ ತೀರ್ಪು ಕೊಡುವಂತೆ ಆ ಒಂದು ವಿಧವೆ ಹೋಗಿ ಕೇಳುತ್ತಾ ಇದ್ದಳು. So Colossians 1 chapter 9th verse, ಕೊಲೊಸ್ಸಿ 1:9ನೇ ವಚನ ಹೇಳುತ್ತದೆ, here Paul saying, I pray always for you all. ನಿಮ್ಮೆಲ್ಲರಿಗೋಸ್ಕರ ನಾನು ಯಾವಾಗಲೂ ಪ್ರಾರ್ಥಿಸ್ತಾ ಇದ್ದೇನೆ. For what he pray? ಯಾವ ವಿಷಯಕ್ಕಾಗಿ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ? Church has to be filled with the wisdom and knowledge and spiritual understanding. ಸಭೆ ದೈವಿಕ ಜ್ಞಾನದಿಂದ ಆತ್ಮೀಯ ವಿಷಯಗಳ ತಿಳುವಳಿಕೆಯಿಂದ ಅರ್ಥ ಮಾಡಿಕೊಳ್ಳುವಂತೆ ತುಂಬಿಸಲ್ಪಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾರೆ. This prayer has to pray every day. ಈ ಪ್ರಾರ್ಥನೆ ಪ್ರತಿದಿನ ಕೂಡ ಪ್ರಾರ್ಥಿಸಬೇಕು. Hallelujah. Hallelujah. Don't say that, oh, God said again and again we have to pray. I will pray for my food again and again. ದೇವರು ಹೇಳಿದ್ದಾರೆ ಮತ್ತೆ ಮತ್ತೆ ಕೆಲವು ಪ್ರಾರ್ಥನೆ ಮಾಡಂತ ಹೇಳಿದ್ದಾರೆ, ಅದಕ್ಕಾಗಿ ಊಟಕ್ಕಾಗಿ ಮತ್ತೆ ಮತ್ತೆ ಮಾಡುತ್ತೇನೆ ಅಂತ. I pray for my clothes again and again. ಮತ್ತೆ ಮತ್ತೆ ನನ್ನ ಬಟ್ಟೆಗಳಿಗಾಗಿ ಬಟ್ಟೆ ಕೊಡಪ್ಪ ಅಂತ ಪ್ರಾರ್ಥಿಸ್ತೇನೆ ಅಂತ. Again and again I pray for my healing. ನನ್ನ ಸ್ವಸ್ಥತೆ ಆಗುವಂತೆ ಮತ್ತೆ ಮತ್ತೆ ಪ್ರಾರ್ಥಿಸ್ತೀನಿ ಅಂತ ಹಂಗ ತಿಳ್ಕೋಬಾರ್ದು. You must know what to pray, what not to pray again and again. ನೀವು ತಿಳ್ಕೋಬೇಕು ಯಾವ ಪ್ರಾರ್ಥನೆ ಮತ್ತೆ ಮತ್ತೆ ಪ್ರಾರ್ಥಿಸಬೇಕು, ಯಾವ ಪ್ರಾರ್ಥನೆ ನಿನ್ನ ವಿಶ್ವಾಸದ ಮೇರೆಗೆ ಪ್ರಾರ್ಥಿಸಬೇಕೆಂದು. Hallelujah. Hallelujah. Some people pray with fasting. ಕೆಲವರು ಉಪವಾಸವಿದ್ದು ಪ್ರಾರ್ಥಿಸ್ತಾರೆ. For what we go for fasting? ಯಾವಕ್ಕಾಗಿ ನೀನು ಉಪವಾಸಕ್ಕೆ ಹೋಗ್ತಿ?
take out the distractions. ಆ ಒಂದು ಎಲ್ಲ ನಿನ್ನನ್ನು ಈ ಲೋಕದ ವಿಷಯಗಳು ಬಗಲಿಗೆ ಚಲಿಸುವಂತೆ ಮಾಡ್ತದೆ. ನೀನು ದೃಷ್ಟಿನಿ ಆ ವಿಷಯಗಳನ್ನು ಜಯಿಸುವಂತೆ ನೀವು ಪ್ರಾರ್ಥಿಸಬೇಕು. You go to prayer but not able to pray. ನೀವು ಪ್ರಾರ್ಥನೆಗೆ ಹೋಗ್ತೀವಿ ಆದರೆ ಪ್ರಾರ್ಥಿಸಲು ಆಗುವುದಿಲ್ಲ ಕೆಲವು ಸತಿ. You go to word of God but not able to read. ನೀನು ದೇವರ ವಾಕ್ಯವನ್ನು ಓದಬೇಕಂತ ಹೋಗ್ತೀವಿ, ಓದುವುದಕ್ಕೆ ಆಗುವುದಿಲ್ಲ. You read but don't understand. ನೀನು ಓದ್ತಿ, ನಿನಗೆ ಅರ್ಥವಾಗುವುದಿಲ್ಲ. So that time what you have to do? ಆ ಸಮಯದಲ್ಲಿ ನೀನು ಏನು ಮಾಡಬೇಕು? You have to fast and pray. ನೀನು ಉಪವಾಸವಿದ್ದು ಪ್ರಾರ್ಥಿಸಬೇಕು. Hallelujah. ಹಲ್ಲೆಲೂಯಾ. You are going again and again with the same problem. ನೀನು ಅದೇ ಒಂದು ವೇಳೆ ನೀನು ಪ್ರಾರ್ಥಿಸದೆ ಉಪವಾಸವಿದ್ದು ಪ್ರಾರ್ಥಿಸದೆ ಅದೇ ಸಮಸ್ಯೆದಿಂದ ಹೋಗ್ತಾ ಇರ್ತೀಯ. So that time you have to pray fasting. ಮತ್ತೆ ಮತ್ತೆ ಅದೇ ಒಂದು ಪರಿಸ್ಥಿತಿಯಿಂದ ನೀನು ಸಮಸ್ಯೆದಿಂದ ಹೋಗ್ತಾ ಇದ್ರೆ ನೀನು ಉಪವಾಸವಿದ್ದು ಪ್ರಾರ್ಥಿಸಬೇಕು. When you have distractions, you cannot receive God's word. ನಿನಗೆ ಬೇರೆ ಕಡೆ ದೃಷ್ಟಿಗಳು ಮನಸ್ಸಿನ ಆಲೋಚನೆಗಳು ಹೋಗ್ತಾ ಇದ್ರೆ ದೇವರ ವಿಷಯಗಳು ನೀನು ಸ್ವೀಕರಿಸುವುದಕ್ಕೆ ಆಗೋದಿಲ್ಲ. You cannot hear what Holy Spirit saying. ಪವಿತ್ರಾತ್ಮ ದೇವರು ಏನು ಹೇಳುತ್ತಾನೋ ನೀನು ಕೇಳಲು ಆಗುವುದಿಲ್ಲ. So to remove the distractions, we have to go fast and ಈ pray. ಒಂದು ತಪ್ಪಾಗಿರುವಂಥ ವಿಷಯಗಳ ಮೇಲೆ ದೃಷ್ಟಿ ಹೋಗದಂತೆ ನೀವು ಉಪವಾಸವಿರಬೇಕು. That's what some believers, some preachers, some pastors, when they go for preaching, they pray for 3 days or 7 days or 21 days fasting. ಅದಕ್ಕಾಗಿ ಕೆಲವರು ಸಭಾಪಾಲಕರಾಗಲಿ ಬೋಧಕರು ಬೋಧಿಸುವಂಥವರು ವಾಕ್ಯ ಪರಿಚಯಕ್ಕೆ ಹೋಗುವಾಗ ಮೂರು ದಿನಗಳಾಗಿರ್ಬೋದು, 7 ದಿನ 21 ದಿನ ಹಿಂಗೆ ಇರಿದ್ದಲ್ಲಿ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. That is not compulsory. ಅದೇನು ಕಂಪಲ್ಸರಿ ಆಗಿ ಹಂಗೆ ಮಾಡುವುದಂತ ಇಲ್ಲ. Hallelujah. Hallelujah. If you have a distraction, you can go. ನಿನಗೆ ಒಂದು ಆ ಕಡೆ ಈ ಕಡೆ ಮೈಂಡ್ ಹೋಗ್ತಾ ಇದ್ರೆ ನೀವು ಉಪವಾಸಕ್ಕೆ ಹೋಗ್ಬೇಕು. Those people, they don't go for other times fasting. That's what they go for. When they go for preaching, they go for fasting. ಅಂತ ಅವರು ಏನಂದ್ರೆ ಪ್ರೀಚಿಂಗ್ ಇದ್ದಾಗ ಬೋಧನೆ ಇದ್ದಾಗ ಮಾತ್ರ ಉಪವಾಸಕ್ಕೆ ಹೋಗ್ತಾ ಇರ್ತಾರೆ. ಬೇರೆ ಸಮಯಗಳಲ್ಲಿ ವ್ಯಕ್ತಿಗತವಾಗಿ ಅವರು ಉಪವಾಸಕ್ಕೆ ಹೋಗದೇ ಇರುವರು. But we go for fasting occasionally, not for specifically only for preaching. ಆದರೆ ನಾವು ಬರೇ ವಾಕ್ಯ ಹೇಳುವಾಗ ಮಾತ್ರ ಉಪವಾಸಕ್ಕೆ ಹೋಗುವುದು ಆ ರೀತಿಯಲ್ಲ. ಅವಾಗವಾಗ ಯಾವಾಗ ನಡೆಸಲ್ಪಟ್ಟಿದ್ದಾಗ ಉಪವಾಸವಾಗಿರುತ್ತಾರೆ ಇರುತ್ತೇವೆ. Hallelujah. Hallelujah. So that will help you. If you have a distraction, you can go for fasting. ನಿನಗೆ ಏನಾದರೂ ದೇವರ ಮೇಲೆ ದೃಷ್ಟಿ ಇಲ್ಲದೆ ಒಂದು ಚಲಿಸುವಿಕೆಗಳು ಆ ಕಡೆ ಈ ಕಡೆ ಆಗುತ್ತಾ ಇರುವಾಗ ನೀನು ಉಪವಾಸಕ್ಕೆ ಹೋಗಬೇಕು. Not that Sunday I am coming and preaching, for that I am going for fasting. ಭಾನುವಾರ ಬಂದು ವಾಕ್ಯ ಬೋಧಿಸ್ತಾ ಇದ್ದಾರೆ ಅಂತ ಉಪವಾಸಕ್ಕೆ ಹೋಗುವುದಿಲ್ಲ ಸಭಾಪಾಲಕರು. Always we have to away from distractions. That will help you God to move. You can listen, you can say what God is saying to the church. ನೀನು ಬೇರೆ ವಿಷಯಗಳನ್ನೆಲ್ಲ ಕೂಡ ಬಗಲಿಗಿಟ್ಟು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ನೋಡಿಕೊಳ್ಳುವಾಗ ನೀನು ದೇವರ ಸ್ವರವನ್ನು ಕೇಳುವುದಕ್ಕೆ ಆಗುತ್ತದೆ. ಸಭೆ ಕೂಡ ಏನು ಕೊಡಬೇಕು ನಿನಗೆ ಗೊತ್ತಾಗುತ್ತದೆ. Your fasting will help you also. ಆ ಉಪವಾಸವು ನಿನಗೂ ಸಹಾಯ ಮಾಡುತ್ತದೆ. Preaching help you. ಅವನೇನು ಬೋಧಿಸುವುದಕ್ಕೆ ಮಾತ್ರವಲ್ಲ ನಿನಗೂ ಸಹಾಯಕರವಾಗಿರ್ತದೆ ವ್ಯಕ್ತಿಗತವಾಗಿ. You are not understanding what business you have to do. ನಿನಗೆ ಯಾವ ವ್ಯಾಪಾರ ಮಾಡಬೇಕು ನಿನಗೆ ಗೊತ್ತಿಲ್ಲದೆ ಇರುತ್ತದೆ. You don't know to whom you have to marry. ಯಾರನ್ನು ಮದುವೆ ಮಾಡ್ಕೋಬೇಕು ನಿನಗೆ ಗೊತ್ತಿಲ್ಲದೆ ಇರುತ್ತದೆ. You don't know what things has to choose in your life. ನಿನ್ನ ಜೀವನದಲ್ಲಿ ಯಾವ ವಿಷಯಗಳನ್ನು ಆರಿಸ್ಕೋಬೇಕು ನಿನಗೆ ಗೊತ್ತಿಲ್ಲದೆ ಇರುತ್ತದೆ. Holy Spirit of God is inside of you. He is speaking to you but not able to listen because of the distractions. ಪವಿತ್ರಾತ್ಮ ದೇವರು ಒಳಗಡೆ ಇದ್ದಾರೆ, ನಿನ್ನ ಸಂಗಡ ಮಾತನಾಡ್ತಾ ಇರ್ತಾನೆ. ಆದರೆ ನೀನು ಆತನಕ್ಕಿಂತ ಲೋಕದ ಚಲಿಸುವಿಕೆಗಳ ಮೇಲೆ ದೃಷ್ಟಿಸುವುದರಿಂದ ನೀನು ಆತನ ಸ್ವರವನ್ನು ಸ್ಪಷ್ಟವಾಗಿ ಕೇಳಲು ಆಗುವುದಿಲ್ಲ. That time go for fasting, then all distraction will go. Then you will listen, you will be successful. ಆ ಸಮಯದಲ್ಲಿ ಉಪವಾಸಕ್ಕೆ ಹೋಗುವಾಗ ನೀನು ಸ್ಪಷ್ಟವಾಗಿ ದೇವರಿಂದ ವಿಷಯಗಳನ್ನು ಕೇಳುವುದಕ್ಕೆ ಆಗುತ್ತದೆ. ಹಾಗೆ ಮುಂದಕ್ಕೆ ಹೋಗಲು ಆಗುತ್ತದೆ. Until unless what Holy Spirit say, if you do that, then only you will get answered. ಪವಿತ್ರಾತ್ಮ ದೇವರು ಏನು ಹೇಳುತ್ತಾನೋ ಅದನ್ನು ಮಾಡುವವರೆಗೆ ನಿನಗೆ ಆ ವಿಷಯಗಳಲ್ಲಿ ಉತ್ತರ ಸಿಗುವುದಿಲ್ಲ. Hallelujah. If you listen to him, then immediately you will get what you asked. ನೀವು ಆತನ ಸ್ವರವನ್ನು ಕೇಳುವಾಗಲೇ ನೀನು ಆತನ ಏನು ಕೇಳಿದ ನೀನು ಆತನನ್ನು ಏನು ಕೇಳಿದೆಯೋ ಅದರಿಂದ ಉತ್ತರವನ್ನು ಪಡೆದುಕೊಳ್ಳಲಾಗುತ್ತದೆ. That's what you have to pray with fasting to take out the distraction. ಅದಕ್ಕಾಗಿ ಈ ಲೋಕದಿಂದ ವಿಷಯಗಳು ಚಲಿಸಲ್ಪಡುವಂಥ ವಿಷಯಗಳಿಂದ ನೀವು ದೂರ ಹೋಗಬೇಕಂದ್ರೆ ದೂರ ಹಾಕಬೇಕಂದ್ರೆ ಉಪವಾಸವಿದ್ದು ಪ್ರಾರ್ಥಿಸಬೇಕು. God said to Moses, ಮೋಶೆಗೆ ದೇವರು ಹೇಳಿದ್ದಾರೆ,
to come up into the mountain. ಪರ್ವತ ಮೇಲೆಗೆ ನೀನು ಏರಿ ಬಾ ಅಂತ ಹೇಳಿದನು. God said to Moses, I want to talk to you. Come to the mountain. ಮೋಶೆ ನೀನು ಮೇಲೆಗೆ ಬಾ, ಪರ್ವತ ಮೇಲೆಗೆ ನಾನು ನಿನ್ನ ಸಂಗಡ ಮಾತನಾಡುತ್ತೇನೆ. So Moses went up to the mountain. ಮೋಶೆ ಪರ್ವತ ಏರಿ ಹೋದನು. Listen carefully. ಚೆನ್ನಾಗಿ ಕೇಳ್ರಿ. Moses was there on the mountain 40 days. ಅಲ್ಲಿ ಪರ್ವತ ಮೇಲೆ ಮೋಶೆ 40 ದಿವಸಗಳಿದ್ದನು. God knows that Moses was there all the 40 days. ದೇವರಿಗೆ ಗೊತ್ತಿದೆ ಅಲ್ಲಿ 40 ದಿವಸಗಳೆಲ್ಲ ಕೂಡ ಮೋಶೆ ಪರ್ವತ ಮೇಲಿದ್ದಾನೆಂದು. Hallelujah. Hallelujah. For what he was there on the mount? ಆ ಪರ್ವತ ಮೇಲೆ ಮೋಶೆ ಯಾವಕ್ಕಾಗಿ ಅಲ್ಲಿದ್ದಾನೆ? Why God said to come up into the mountain? ಯಾಕೆ ದೇವರು I ಹೇಳಿದ್ದಾನೆ speak to you. ನಿನ್ನ ಸಂಗಡ ನಾನು ಮಾತನಾಡುತ್ತೇನೆ ಬಾ ಅಂತ ಯಾಕೆ ಕರೆದಿದ್ದಾರೆ? Because when he was in the midst of the people, he cannot listen what God says. ಯಾಕಂದ್ರೆ ಜನರ ಗುಂಪಿನ ಮಧ್ಯದಲ್ಲೇ ಇರುವಾಗ ಆತನು ದೇವರು ಹೇಳುವಂತ ವಿಷಯಗಳನ್ನು ಕೇಳಲು ಆಗುವುದಿಲ್ಲ. He wanted to take away the distraction so that he can listen to him. ಆ ಮೋಶದಿಂದ ಆ ಒಂದು ಮನುಷ್ಯರ ಸ್ವರವಾಗಲಿ ಆ ವಿಷಯಗಳೆಲ್ಲ ಕೂಡ ದೂರವಾಗುವಂತೆ ದೇವರ ಸ್ವರ ಕೇಳುವುದಕ್ಕಾಗಿ ಪ್ರತ್ಯೇಕವಾಗಿ ಕರೆದಿದ್ದಾನೆ ದೇವರು. So we have to understand kingdom of God how functions. ಹೇಗೆ ದೇವರ ರಾಜ್ಯವು ಕಾರ್ಯ ಮಾಡುತ್ತದೋ ನಾವು ಅರ್ಥ ಮಾಡಿಕೊಳ್ಳಬೇಕು. We have to understand prayer secrets, then only we will be successful. ಪ್ರಾರ್ಥನೆ ಒಂದು ರಹಸ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಮಾತ್ರ ನಾವು ಜಯ ಹೊಂದುತ್ತೇವೆ. Hallelujah. Hallelujah. While I say secrets, ಯಾಕೆ ರಹಸ್ಯಗಳಂತ ಹೇಳ್ತಾ ಇದ್ದಾರೆ ಅಂದ್ರೆ when you hear from the Lord, that is secrets. ಯಾಕಂದ್ರೆ ಆ ದೇವರಿಂದ ನೀನು ಯಾವಾಗ ಸ್ವರ ಕೇಳ್ತೀಯಲ್ಲ ಅದೇ ರಹಸ್ಯವು. That is only mystery. ಅದೇ ಒಂದು ಮಿಸ್ಟ್ರಿ ಆಗಿದೆ. What you listen from God, that is a mystery. ದೇವರಿಂದ ನೀನು ಏನು ಕೇಳಿದೆಯಲ್ಲ ಅದೇ ಮಿಸ್ಟ್ರಿ. That is a secret. ಅದೇ ರಹಸ್ಯವು. Hallelujah. Hallelujah. That is knowledge. ಅದೇ ಒಂದು ತಿಳುವಳಿಕೆ ದೇವರಿಂದ ಬಂದಿದ್ದು. Amen. Amen. So we have to hear God. ನಾವು ದೇವರ ಸ್ವರವನ್ನು ಕೇಳಬೇಕು. Amen. Amen. Bible says, ಸತ್ಯವೇದ ಹೇಳುತ್ತದೆ when Moses went up into the mount, ಪರ್ವತ ಮೇಲೆ ಏರಿ ಹೋಗಿದ್ದಾಗ ಮೋಶೆನು waiting, praying to God to speak. God only told to come up to the mountain. I will speak to you. He is praying to listen from God, but God did not speak to him. ಮೋಶೆನು ದೇವರೇ ಹೇಳಿದ್ದಾರೆ ಪರ್ವತ ಏರಿ ಬಾ ನಾನು ನಿನ್ನ ಸಂಗಡ ಮಾತನಾಡ್ತೀನಿ ಅಂತ. ಈತನು ಹೋಗಿದ್ದಾಗ ಎದುರು ಪ್ರಾರ್ಥನೆ ಮಾಡ್ತಾ ಎದುರು ನೋಡ್ತಾ ಇದ್ದಾನೆ, ಆದರೆ ದೇವರು ಮಾತನಾಡಲಿಲ್ಲ. Bible says all the 40 days he was there. ಸತ್ಯವೇದ ಹೇಳುತ್ತದೆ 40 ದಿವಸಗಳು ಕೂಡ ಅಲ್ಲೇ ಇದನ್ನು ಮೋಶೆ. Exodus 24 chapter 18th verse. ವಿಮೋಚನ ಕಾಂಡ 24:18 ಹೇಳುತ್ತದೆ All the 40 days he was there on the mount. ಅಲ್ಲೇ ಪರ್ವತ ಮೇಲೆನೇ 40 ದಿವಸಗಳಿದ್ದನು. Bible says. ಸತ್ಯವೇದ ಹೇಳುತ್ತದೆ God said nothing. ದೇವರು ಏನು ಮಾತನಾಡಲಿಲ್ಲ, ಏನು ಹೇಳಿಲ್ಲ. It was the 40th day God spoke to him. 40ನೇ ದಿನ ದೇವರು ಮಾತನಾಡಿದ್ದಾರೆ. That's what Exodus 25th chapter first word says. God spoke to him on the 40th day. ವಿಮೋಚನ ಕಾಂಡ 25:1ನೇ ವಚನ ಹೇಳುತ್ತದೆ ದೇವರು 40ನೇ ದಿನ ಮೋಶೆ ಸಂಗಡ ಮಾತನಾಡಿದ್ದಾರೆ ಎಂದು. Hallelujah. Hallelujah. Other time God spoke first day only. ಇನ್ನೊಂದು ದಿನ ದೇವರು ಮೊದಲನೇ ದಿನನೇ ಮಾತನಾಡಿದ್ದಾರೆ. Hallelujah. Hallelujah. Don't think that all prayers will work as the same. ಎಲ್ಲ ಪ್ರಾರ್ಥನೆಗಳು ಒಂದೇ ಸತೆ ಈ ದಿನನೇ ಆ ರೀತಿಯಲ್ಲಿ ಅಲ್ಲ. First time when he went, just he was looking to God. ಮೊದಲನೇ ಸತೆ ಆತ 40 ದಿವಸಗಳಲ್ಲಿ ಕಾದಿದ್ದು ನೋಡ್ತಾ Bible ಇದ್ದಾನೆ. never says that he did not eat, he did not drink. ಸತ್ಯವೇದದಲ್ಲಿ ಹೇಳಿಲ್ಲ ಆತನು ಏನು ಊಟ ಮಾಡಲಿಲ್ಲ, ಏನು ಪಾನ ಮಾಡಲಿಲ್ಲ ಅಂತ ಮೊದಲನೇ ಸತಿ. But in Exodus 34 chapter 28th verse, Bible says 40 days he did not eat, he did not drink. ಅದೇ 34ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿ ಎರಡನೇ ಸತಿ ಆತನು ಮತ್ತೆ ಹೋಗಿರುವಾಗ ಅಲ್ಲಿ ಸತ್ಯವೇದ ಹೇಳುತ್ತದೆ ಆತನು ಏನು ತಿನ್ನಲಿಲ್ಲ, ಪಾನ ಮಾಡಲಿಲ್ಲ 40 ದಿವಸ. Hallelujah. Hallelujah. Don't think that when you go to prayer immediately he will talk to you. ನೀವು ಪ್ರಾರ್ಥನೆಗೆ ಹೋಗಿದ ಕೂಡಲೇ ತಕ್ಷಣವೇ ಆತನು ಮಾತನಾಡ್ತಾನಂತ ಕೂಡ ನೀನು ಎದುರು ನೋಡಬೇಡ. Hallelujah. Hallelujah. When you go for fasting and praying, ಉಪವಾಸವಿದ್ದು ಪ್ರಾರ್ಥನೆಗೆ ಹೋಗುವಾಗ only thoughts of this world will
cover you. ಬರೇ ಈ ಲೋಕದಲ್ಲಿರುವಂಥ ಆಲೋಚನೆಗಳೇ, ನಿಮ್ಮ ಎಲ್ಲ ಹೋಗ್ತಾ ಇರುವಂಥ ಆಲೋಚನೆಗಳೇ ಆ ದಿನದಲ್ಲಿ ತೆಗೆದುಕೊಳ್ತಾ ಇರ್ತವೆ. ಈ ಸಮಯದಲ್ಲಿ ಅಲ್ಲಿಗೋಗಿ ಕುಳಿತುಕೊಳ್ತಾ ಇದ್ದೆ. ಈ ಟೈಮ್ಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಹೋಗಿರ್ತಾ ಇದ್ದೀನಲ್ಲ. This time I used to drink tea with that person. ಈ ಸಮಯದಲ್ಲಿ ನಾನು ಆ ಟೈಮ್ಗೆ ಹೋಗಿ ಟೀ ಕುಡ್ತಾ ಇದ್ದೆ. ಇಂಥ ಆಲೋಚನೆಗಳೇ ಬರ್ತವೆ. This distraction will be there. ಆ ಒಂದು ನಿನ್ನನ್ನು ಬಗಲಿಗೆ ಮರಳಿಸುವಂಥ ಆ ಆಲೋಚನೆಗಳಿರುತ್ತವೆ. To come out of distraction, at least half an hour take place. ಅವೆಲ್ಲ ನೀನು ಆದಿಂದದಲ್ಲಿ ಹಿಡ್ಕೊಂಡಾಗ ಒಂದು ತಾಸು ಅರ್ಧ ತಾಸು ನೀನು ಹತೋಟಿಯಲ್ಲಿ ಹಿಡ್ಕೊಳ್ಳುವಂತೆ ಆಗುತ್ತದೆ ಸಮಯ. Hallelujah. Hallelujah. Immediately if God want to speak also, you not able to listen. Why? Because you are not practiced to talk with him. ಆತನು ಮಾತನಾಡಿದ ಕೂಡಲೇ ನೀನು ಸ್ವರ ಕೇಳುವುದಕ್ಕೆ ಆಗದೇ ಇರುತ್ತದೆ. ಕಾರಣ ಏನಂದ್ರೆ ಆತನ ಸಂಗಡ ನಿನಗೆ ಇರುವಂತ ಸಹವಾಸ ಕಡಿಮೆ ಆಗಿದ್ದರಿಂದ. That's what many people, so much distraction in this world. They go for prayer, nothing they hear, again they will stop, they will come back. ಅದಕ್ಕಾಗಿ ಈ ಲೋಕದ ವಿಷಯಗಳಿಂದ ಬಹಳಷ್ಟು ಸಿಕ್ಕಿಕೊಂಡಿದ್ದಾಗ ಪ್ರಾರ್ಥನೆಗೆ ಹೋಗ್ತಾರೆ, ಏನು ಆಗಲಿಲ್ಲ ಅಂತೇಳಿ ಅಲ್ಲೇ ನಿಲ್ಲಿಸಿಬಿಡ್ತಾರೆ. Only they will shout and they stop, they come back. ಅವರು ಬರೇ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಂತ ಕಿರಿಚ ಏನಂತಾರೆ ಜೋರಾಗಿ ಮಾತು ಹೇಳಿ 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 ಮತ್ತೆ ಇಂದು ಬಿಡ್ತಾರೆ. Not prayer. ಅದು ಪ್ರಾರ್ಥನೆ ಅಲ್ಲ. Hallelujah. Every believer must have a quiet time. ಪ್ರತಿ ವಿಶ್ವಾಸಿ ಕೂಡ ಪ್ರತ್ಯೇಕವಾಗಿರುವಂಥ ಮೌನವಾಗಿ ದೇವರ ಸನ್ನಿಧಿಯಲ್ಲಿ ಇರುವಂಥ ಸಮಯ ಬೇಕು. Just you have to sit and speak in unknown tongues quietly. ನಿಧಾನ ಮೆಲ್ಲಕ್ಕೆ ಕೂತುಕೊಂಡು ಆತನ ಸಹವಾಸದಲ್ಲಿ ನೀನು ಅನ್ಯ ಭಾಷೆಗಳಲ್ಲಿ ಮಾತನಾಡಬೇಕು. Not shouting. ಜೋರಾಗಿ ಆ ರೀತಿಯಲ್ಲಿ ಅಲ್ಲ. Hallelujah. People say Pentecostals always shout. ಜನರು ಹೇಳ್ತಾರೆ ಪೆಂತೆಕೋಸ್ಟ್ ಜನರು ಯಾವಾಗಲೂ ಶಬ್ದ ಮಾಡ್ತಾರೆ ದೊಡ್ಡದಾಗಿ. Not Pentecostals. Bible says Pentecostals, they are celebrating festival in Jerusalem. ಆದರೆ ನಿಜವಾಗಿ ನೋಡಿದ್ರೆ ಪೆಂತೆಕೋಸ್ತು ಅವರು ಅನ್ನುವಂಥ ಗುಂಪಿನವರು, ಅವರು ಯೂದರೇ ಅವರೆಲ್ಲರೂ ಕೂಡ ಅಲ್ಲಿ ಹಬ್ಬವನ್ನು ಮಾಡಿಕೊಳ್ತಾ ಇದ್ದಾರೆ. Those who are not Pentecostals, they gather 120 people, they are praying. ಆದರೆ ಪೆಂತೆಕೋಸ್ತರು ಅನಿಸಲ್ಪಡದೇ ಇರುವಂಥ 120 ಜನರು ದೇವರ ಶಿಷ್ಯರು ಯೇಸುವನ್ನು ಹಿಂಬಾಲಿಸುವಂಥವ್ರು, ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 120 people are not Pentecostal. If they were Pentecostal, they would have attended that feast. ಒಂದು ವೇಳೆ ಈ 120 ಜನ ಪೆಂತೆಕೋಸ್ಟ್ ಜನರೇ ಆಗಿದ್ರೆ ಹೋಗಿ ಅವರು ಕೂಡ ಹಬ್ಬ ಮಾಡ್ತಾ ಇದ್ರು. They are not Pentecostals, they are followers of Jesus. ಅವರು ಪೆಂತೆಕೋಸ್ತರಲ್ಲ, ಯೇಸುವನ್ನು ಹಿಂಬಾಲಿಸುವಂತ ಶಿಷ್ಯರು. Even though they were Jews, they are not attend that feast. ಅವರು ಯಹೂದ್ರ ಆಗಿದ್ರು ಕೂಡ ಆ ಯಹೂದ್ಯರ ಹಬ್ಬಕ್ಕೆ ಅವರು ಹಾಜರಾಗಲಿಲ್ಲ, ಪ್ರತ್ಯೇಕವಾಗಿದ್ದಾರೆ. Holy Ghost. ಅವರು ಕಾದಿದ್ದಾರೆ ಪವಿತ್ರಾತ್ಮ ದೇವರನ್ನು ಸ್ವೀಕರಿಸುವಂತೆ. Hallelujah. Tell to somebody, these all 120 people, those received Holy Ghost, they are not Pentecostal. 120 ಜನ ಯಾರು ಪವಿತ್ರಾತ್ಮನನ್ನು ಸ್ವೀಕರಿಸಿದಾರೋ ಅವರು ಪೆಂತೆಕೋಸ್ಟ್ ಜನರಲ್ಲ. Many religious Christians, they are frightened about Pentecostals. ಅನೇಕ ಏನಂತಾರೆ ಪಂಗಡದ ಜನರು, ಪೆಂತೆಕೋಸ್ಟ್ ಪಂಗಡದ ಜನರು ಅಂದ್ರೆ ಅಂಜಿಬಿಡ್ತಾರೆ ಅವ್ರು ನೋಡಿ. Because they are shouting lot. ಅವ್ರು ಜೋರಾಗಿ ಗಟ್ಟಿಗಟ್ಟಾಗಿ ಇದು ಮಾಡ್ತಾ ಇರ್ತಾರೆ. Not like that. ಆ ರೀತಿಯಲ್ಲ. Hallelujah. Hallelujah. They don't know who are Pentecostal, who are not Pentecostal. ಅವ್ರಿಗೆ ಗೊತ್ತಿಲ್ಲ ಯಾರು ಪೆಂತೆಕೋಸ್ತರು. They put the name, we are Pentecostals. ಅವ್ರು ಅನ್ಕೋತಾರೆ ನಾವು ಪೆಂತೆಕೋಸ್ತರು ಅಂತ ಒಂದು ಹೆಸರು ಇಟ್ಕೊಳ್ತಾರೆ. I tell you, first century apostles, they are not Pentecostals. ಆದಿ ಸಭೆಯಲ್ಲಿ ಇರುವಂತ ಮೊದಲನೇ ಶತಮಾನ ಸಭೆ ಶಿಷ್ಯರು ಅಪೋಸ್ತಲರು ಯಾರು ಕೂಡ ಪೆಂತೆಕೋಸ್ತರಲ್ಲ. Hallelujah. Hallelujah. We must have a quiet time. ಮೌನ ಶಬ್ದವಾಗಿ, not shout at God. ನಾವು ಏನೋ ಗಟ್ಟಿಗಟ್ಟಾಗಿ ಮಾಡೋದಲ್ಲ, ಮೌನವಾಗಿ ಆತನು ಏನು ಹೇಳ್ತಾನೋ ಅಂತ ನಾವು ಕಾದಿಡುವುದು ಕಲಿಬೇಕು. In unknown tongue. ಅನ್ಯ ಭಾಷೆಗಳಲ್ಲಿ ಮಾತನಾಡಬೇಕು. Amen. Amen. Hallelujah. Hallelujah. You have to wait God to speak. ದೇವರು ಮಾತನಾಡುವಂತೆ ನೀನು ಎದುರು ನೋಡಬೇಕು. ಪಾಸ್ಟರ್ ಸ್ಯಾಮ್ಯಲ್ ಎಲ್ಲ ಸುಳ್ಳು ಹೇಳಿದಾನಪ್ಪ, ಮುಂಜಾನೆದ ಮಧ್ಯಾಹ್ನವರೆಗೆ ಕೂತ್ಕೊಂಡಿದ್ರಿ, ಒಂದು ಸ್ವರ ಕೇಳಿಲ್ಲ. ಪ್ರಾರ್ಥನೆಗೆ ಹೋಗಿದ್ದೀನಪ್ಪ, ಪಾಸ್ಟರ್ ಅವರು ಸುಳ್ಳು ಹೇಳಿದ್ದಾರೆ, ಮುಂಜಾಲದಿಂದ ಮಧ್ಯಾಹ್ನವರೆಗೂ ಕೂಡಿದೆ, ದೇವರು ಏನು ಮಾತಾಡಲಿಲ್ಲ ನನ್ನ ಸಂಗಡ ಅಂತೇಳಿ. ಎಲ್ಲ ಸುಳ್ಳು. 40 days Moses was there on the mount. God only told him to come to the mount to speak. ದೇವರೇ ಹೇಳಿದ್ದಾರೆ 40 ದಿವಸ ನೀನು ಬಾ, ನಾನು ನಿನ್ನ ಸಂಗಡ ಮಾತನಾಡುತ್ತೀನಿ ಅಂತೇಳಿ. He would have come down from the mount 39th day. ಒಂದು ವೇಳೆ 39ನೇ ದಿನ ಹಿಂಗೆ ಸಾಕಪ್ಪ ನಿಮ್ಮ ಮೋಶೆ ಇಳಿದು ಬಂದಿದ್ರೆ ಪರ್ವತದಿಂದ, he cannot hear ದೇವರ ಸ್ವರವನ್ನು ಕೇಳುವುದು ಕಳೆದುಕೊಡ್ತಾ ಇದ್ನು ಮೋಶೆ. Hallelujah.
He was there all the 40 days. God never said 40 days you must wait there. ಮೇಲಕ್ಕೆ ಬಾ ಅಂತ ಹೇಳಿದ್ದಾರೆ ದೇವರು ಅಷ್ಟೇ, ಆದರೆ 40 ದಿವಸಗಳು ನೀನು ಬಾ ಅಂತ ಇದು ಇರುವಂತ ಟೈಮ್ ಕೊಟ್ಟಿಲ್ಲ. Hallelujah. He has to wait until God speaks. ದೇವರು ಮಾತನಾಡುವ ತನಕ ಆತನು ಎದುರು ನೋಡಬೇಕಾಯಿತು. Hallelujah. ಹಲ್ಲೆಲೂಯಾ. ನಾವೇನು ಮಾಡ್ತೀವಿ, ನಮ್ಮ ಟೈಮ್ ಡ್ಯೂಟಿ ಟೈಮ್ವರೆಗೆ ನೋಡ್ತೀವಿ ನಾವು, ದೇವರು ಮಾತಾಡ್ಬೇಕಂತಂದೇಳಿ. ಆ ಟೈಮ್ ಮಾತಾಡಿಲ್ಲ ಅಂದರೆ ರೆಡಿಯಾಗಿ ಚಪ್ಪಲಿ ಹಾಕೊಂಡು ಮೂಡ್ ಹಾಕಂತ ಇದ್ದು ಬಿಟ್ಟು ಬಿಡ್ತೀವಿ ದಾರಿ. ದಟ್ ಈಸ್ ನಾಟ್ ಲೈಕ್ ದಟ್. ಆ ರೀತಿಯಲ್ಲೆಲ್ಲ Bible says 40 days he waited to listen from God. ದೇವರು ಮಾತನಾಡುವ ತನಕ ಆತನಿಗೆ 40ನೇ ದಿನ ಮಾತನಾಡುವ ತನಕ ವೆಯ್ಟ್ ಮಾಡಿದ್ದಾನೆ. Until God speaks you have to wait. ದೇವರು ಮಾತನಾಡುವ ತನಕ ನಿನ್ನ ಜೀವನದಲ್ಲಿ ನೀನು ವೆಯ್ಟ್ ಮಾಡಬೇಕು. But nowadays modern believers, ಆದರೆ ಈ ಒಂದು ಹೊಸದಾಗಿರುವಂತ ಮಾಡರ್ನ್ ವಿಶ್ವಾಸಿಗಳು ಏನು ಮಾಡ್ತಾರೆ, God has to wait for the believers to speak. ನವೀನ ವಿಶ್ವಾಸಿಗಳು ದೇವರೇ ಮಾತನಾಡಬೇಕಂತ ದೇವರು ವೆಯ್ಟ್ ಮಾಡಬೇಕು. ಅರೇ ನಾನು 7ವರೆಗೆ ಹೇಳಿದ್ದಲ್ಲ, ಇವ್ರು ಇನ್ನೂ ಬಂದಿಲ್ಲ ಅಂತ ಹೇಳಿ ದೇವರು ವೆಯ್ಟ್ ಮಾಡಬೇಕು. ಇನ್ನೂ ಬಂದಿಲ್ಲ, 7:45 5 ಬಂದಿಲ್ಲ, 8 ಆಯಿತು ಬಂದಿಲ್ಲ, 8:15 ಆಯಿತು ಬಂದಿಲ್ಲ, ನಾನು ಮಾತಾಡಬೇಕು. ದಿಸ್ ಈಸ್ ಮಾಡರ್ನ್ ಬಿಲೀವರ್ಸ್. ಇದು ನವೀನ ವಿಶ್ವಾಸಿಗಳ ಪ್ರವರ್ತನೆ ಆಗಿದೆ. God don't work like that. ದೇವರ ಆ ರೀತಿಯಲ್ಲಿ ನಿನ್ನ ಕಾರ್ಯಗಳು ಮಾಡುವುದಿಲ್ಲ. God don't see how much you are busy. ನೀನು ಎಷ್ಟು ಬ್ಯುಸಿ ಆಗಿದ್ದೋ ಕೂಡ ಆತ ನೋಡುವುದಿಲ್ಲ. Hallelujah. ಹಲ್ಲೆಲೂಯಾ. You have to wait, that's all. ನೀನು ಆತನ ಸ್ವರ ಕೇಳಬೇಕಂದ್ರೆ ನೀನು ಕಾದಿರಬೇಕು. If you don't hear from God, I tell you, you will be in that same condition all the 40 years. ನೀನು ದೇವರ ಸ್ವರವನ್ನು ಕೇಳದೇ ಇದ್ರೆ ನಿನ್ನ ಜೀವನದಲ್ಲಿ 40 ವರ್ಷಗಳಾಗಲಿ ಹಂಗೇ ಇರ್ತೀವಿ, ಅದೇ ಸ್ಥಿತಿಯಲ್ಲಿ. Maybe more also. ಇನ್ನೂ ಹೆಚ್ಚು ವರ್ಷಗಳು ಕೂಡ ಆಗ್ಬೋದು. ದೇವರ ಸ್ವರ ಕೇಳಿಲ್ಲ ಅಂದ್ರೆ ಹಂಗೆ ಇರ್ತದೆ ಪರಿಸ್ಥಿತಿ. Their life will be the same. ಹಂಗೇ ನಿನ್ನ ಜೀವನ ಹಂಗೇ, Same poverty, ಅದೇ ಬಡತನ, same sickness, ಅದೇ ಅನಾರೋಗ್ಯ, ಅದೇ ತಲೆನೋವು ಬರ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ. Many people say, ಈ ತಲೆನೋವು ನನಗೆ ಹೋಗ್ತಾ ಇಲ್ಲ ನೋಡಪ್ಪ. ಅನೇಕರು ಹೇಳ್ತಾರೆ ಈ ತಲೆನೋವು ನನಗೆ ಹೋಗ್ತಾ ಇಲ್ಲ, ಈ ಬಲಹೀನತೆಗಳು ನಾನು ಬಿಟ್ಟು ಹೋಗ್ತಾ ಇಲ್ಲ. ದಿಸ್ ವೀಕ್ನೆಸಸ್ ಆರ್ ನಾಟ್ ಲಿವಿಂಗ್. Why? Because you are not hearing from God. ಯಾಕಂದ್ರೆ ನೀನು ದೇವರಿಂದ ಸ್ವರ ಕೇಳ್ತಾ ಇಲ್ಲ, You are not waiting. ನೀನು ಎದುರು ನೋಡ್ತಾ ಇಲ್ಲ. You are thinking that you are so busy, God only has to wait for you. ನೀನೇನು ಅನ್ಕೋತಿದ್ದೆ, ನಾನು ಬಹಳ ಬಿಸಿ ಇದ್ದೀನಿ, ದೇವರೇ ಏನು ಮಾಡ್ತಾ ಇಲ್ಲ ಅಂತ ದೇವರ ಮಾಡ್ಬೇಕಂತ ಎದುರು ನೋಡ್ತಾ ಇದ್ದೀನಿ. That won't work. ಆ ರೀತಿಯಲ್ಲಿ ಕಾರ್ಯ ಮಾಡುವುದಿಲ್ಲ. Daniel 9 chapter 3rd verse. ದಾನಿಯೇಲ ಗ್ರಂಥ 9ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡುವಾಗ Daniel understood that what Jeremiah said, 70 years captivity is over. ದಾನಿಯೇಲನು ಗ್ರಂಥದಲ್ಲಿ ನೋಡಿದ್ದಾನೆ, ಇರ್ಮಿಯಾ ಪ್ರವಾದಿ ಏನು ಹೇಳಿದ್ದಾನೋ 70 ವರ್ಷಗಳ ಸೆರೆ ಸಮಯ ಮುಗಿದು ಹೋಗಿದೆ ಅನ್ನುವಂತ ವಿಷಯವನ್ನು ನೋಡಿದ್ದಾನೆ. When he came to know that, the Bible says he fasted and prayed. ಈ ಅಂಶವು ಆತನಿಗೆ ಗೊತ್ತಾಗದ ಕೂಡಲೇ ದಾನಿಯೇಲನಕ್ಕೂ ಅರೆ ಸಮಯ ಮುಗಿದಿದೆ, ಸೆರೆಮನೆಯಲ್ಲಿ ಇರುವಂತಹ ಸಮಯವು ಅಂತ ಬಿಡುಗಡೆಕ್ಕಾಗಿ ಆತನು ಉಪವಾಸವಿದ್ದು ಪ್ರಾರ್ಥನೆ ಮಾಡಿದನು. Occasionally, continuously is praying. ಆತನು ಸಂದರ್ಭದಲ್ಲಿ ಆತನು ಬಿಡದೆ ಪ್ರಾರ್ಥನೆ ಮಾಡ್ತಾ ಬಂದಿದ್ದನು. 10th chapter 2nd verse. 10ನೇ ಅಧ್ಯಾಯ 2ನೇ ವಚನದಲ್ಲಿ He fasted 21 days. ಮತ್ತೆ ಆತನು 21 ದಿವಸಗಳು ಉಪವಾಸವಿದ್ದನು. Hallelujah. ಹಲ್ಲೆಲೂಯಾ. Bible says in 12th verse. ಸತ್ಯವೇದ ಹೇಳುತ್ತದೆ 12ನೇ ವಚನ, Angel said to Daniel, ದೇವದೂತರು ದಾನಿಯೇಲನ ಕೇಳಿದೇನೆಂದ್ರೆ, first day when you begin to pray, God responded. ಮೊದಲನೇ ದಿನನೇ ನೀನು ಪ್ರಾರ್ಥಿಸುವಾಗಲೇ ದೇವರು ಪ್ರತಿಕ್ರಿಯೆ ತೋರಿಸಿ ಉತ್ತರ ಕೊಟ್ಟಿದ್ದಾನೆ. Hallelujah. ಹಲ್ಲೆಲೂಯಾ. First day itself here God responded to Daniel prayer. ದಾನಿಯೇಲ ಪ್ರಾರ್ಥನೆಗೆ ಮೊದಲನೇ ದಿನ ಉತ್ತರ ಸಿಕ್ಕಿದೆ. Don't think that all prayers God will respond first day only. ಎಲ್ಲ ಪ್ರಾರ್ಥನೆಗೆ ಮೊದಲನೇ ದಿನ ಉತ್ತರ ಕೊಡ್ತಾನಂತ ಕೂಡ ಯೋಚನೆ ಮಾಡಬೇಡ್ರಿ. According to God's will he will move in his own way. ದೇವರ ಚಿತ್ತಾನುಸಾರವಾಗಿ ಆತನು ಚಲಿಸುತ್ತಾನೆ ಸ್ವಂತವಾಗಿ. Hallelujah. ಹಲ್ಲೆಲೂಯಾ. God visit to somebody first day, somebody second day, somebody third day, maybe last day. ದೇವರು 1ನೇ ದಿನ ಆಗಿರ್ಬೋದು, 2ನೇ ದಿನ ಆಗಿರ್ಬೋದು, ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನರಿಗೆ ದೇವರು ಭೇಟಿ ಆಗುತ್ತಾನೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯಾಗಿ ಜನರಿಗೆ ಭೇಟಿ ಮಾಡ್ತಾನೆ. 13th verse. 13ನೇ ವಚನ. Here angel said, ಇಲ್ಲಿ ದೇವದೂತನು ಹೇಳಿದ್ದಾನೆ, Prince of Persia withstood me 21 days. ಈ ಒಂದು ಪರ್ಷಿಯ ಅಧಿಪತಿ ನನ್ನನ್ನು
21 ದಿವಸಗಳು ಹಂಗೆ ಇಟ್ಕೊಂಡಿದ್ದಾನೆ. Here talks about spiritual beings. ಈ ಒಂದು ಆತ್ಮೀಯ ಲೋಕದಲ್ಲಿರುವಂತ ಆತ್ಮ ಶಕ್ತಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. 13th verse. 13ನೇ ವಚನ, He said, finally Archangel Michael came to help me. ಆಗ ಕಡೆಯದಾಗಿ ಪ್ರಧಾನ ದೂತೆ ಆಗಿರುವಂತ ಮಿಖಾಯೇಲನು ಬಂದು ನನಗೆ ಸಹಾಯ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. 21 days this angel was stopped by Prince of Persia. ಆ ಒಂದು ಆತ್ಮಲೋಕದಲ್ಲಿರುವಂತಹ ಪರ್ಷಿಯಾ ದೇಶದ ಅಧಿಪತಿಯಿಂದ ಆತ್ಮಗಳ ನಾಯಕನಿಂದ ದೇವದೂತನು ಹಂಗೆ ಗಟ್ಟಾಗಿ ಹಿಡಿಯಲ್ಪಟ್ಟಿದ್ದಾನೆ, ಉತ್ತರವನ್ನು ತೆಗೆದುಕೊಂಡು ದಾನಿಯೇಲಕ್ಕೆ ಬರದಂತೆ. Finally means on 21st day Archangel Michael came to help him. ಕಡೆಯದಾಗಂದ್ರೆ ಅದು 21ನೇ ದಿನ ಆ ಮಿಖಾಯೇಲು ಪ್ರಧಾನ ದೂತ ಆಗಿರುವಂತ ಮಿಖಾಯೇಲನು ಬಂದು ನನಗೂ ಸಹಾಯ ಮಾಡಿದ್ದಾನೆ. Listen carefully. ಚೆನ್ನಾಗಿ ಕೇಳ್ರಿ. First day only God responded. ಮೊದಲನೇ ದಿನನೇ ದೇವರು ಪ್ರತಿಕ್ರಿಯೆ ತೋರಿಸಿದ್ದಾರೆ ದಾನಿಯೇಲ್ ಪ್ರಾರ್ಥನೆಗೆ. But that prayer not reached Daniel. ಆದ್ರೆ ಆ ಉತ್ತರ ಕೊಟ್ಟಿದ್ದನು ದಾನಿಯೇಲನಿಗೆ ಬಂದು ಸೇರಲಿಲ್ಲ. If Daniel would have stopped before the 21 days only, 21 ದಿವಸಗಳಿಗೆ ಮುಂಚೆನೇ ದಾನಿಯೇಲನು ಸ್ಟಾಪ್ ಮಾಡಿದ್ರೆ ಈ ಪ್ರಾರ್ಥನೆ ಮಾಡುವುದಕ್ಕೆ, angel not able to come to Daniel. ಆ ದೇವದೂತನು ಅಲ್ಲಿ ಆತ್ಮಲೋಕದಲ್ಲಿ ಬಿಡಿಸಲ್ಪಟ್ಟು ಇಲ್ಲಿ ದಾನಿಯೇಲನಿಗೆ ಉತ್ತರ ತೆಗೆದುಕೊಂಡು ಸೇರುವುದಕ್ಕೆ ಆಗ್ತಾ ಇದ್ದಿಲ್ಲ. Because he was continuously praying, ಆತನು ಬಿಡದೆ ಪ್ರಾರ್ಥನೆ ಮಾಡುತ್ತಾ ಇದ್ದ ಕಾರಣ Michael Archangel came and helped him. Then he was released from there and came to Daniel. ಪ್ರಧಾನ ದೂತ ಆಗಿರುವಂತ ಮಿಖಾಯೇಲನು ಬಂದು ಸಹಾಯ ಮಾಡಿ ಆ ದೂತನ್ನು ಬಿಡಿಸಿದ್ದಾನೆ. Hallelujah. Hallelujah. I tell you, some people stop their prayers because of their unbelief. ಕೆಲವರು ಪ್ರಾರ್ಥನೆಗಳನ್ನು ತಮ್ಮ ಅವಿಶ್ವಾಸದಿಂದ ಹಿಂಗ ಸಾಕ್ಲೆಪ್ಪ ಏನಾಗ್ಲಿಲ್ಲ ಅಂತ ಬಿಟ್ಟುಬಿಡ್ತಾರೆ. Here Moses prayed 40 days because he knows that God only asked me to come for prayer. Until I hear from God, I don't get up from here. ಮೋಶೆ ಇಲ್ಲಿ ಒಂದು ನಿಶ್ಚಯತೆಗೆ ಬಂದಿದ್ದಾನೆ. ದೇವರೇ ಬಾ ಅಂತ ಹೇಳಿದ್ದಾನೆ. ನಾನು ಆತನ ಸ್ವರ ಕೇಳುವ ತನಕ ಇಲ್ಲಿಂದ ನಾನು ಬಿಟ್ಟು ಹೋಗುವುದಿಲ್ಲ ಅಂತ ತೀರ್ಮಾನಕ್ಕೆ ಬಂದನು. Here Daniel come to know that all the 40 years what Jeremiah prophesied, all the years of captivity over. Until I receive answer, I won't get up. 20 ವರ್ಷದ ಇಸ್ರಾಯೇಲ್ರ ಸೆರೆಮನೆಯ ಕಾಲ ಮುಗಿದು ಹೋಗಿದ್ದಾಗ ದಾನಿಯೇಲನಿಗೆ ಗೊತ್ತಾಯಿತು 21 ದಿನ, ಅದಕ್ಕಾಗಿ ಖಚಿತವಾಗಿ ನಾನು ಇದಕ್ಕೆ ಉತ್ತರ ಪಡೆದುಕೊಳ್ಳಬೇಕಂತ ಬಿಡದೆ ಪ್ರಾರ್ಥಿಸಿದನು. I tell you, if that angel would have not come 21 days, he would have prolonged again. ಒಂದು ವೇಳೆ ದೇವದೂತನು 21ನೇ ದಿನ ಬಂದಿಲ್ಲ ಅಂದ್ರೆ ಆತನ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ರು. ಉತ್ತರಕ್ಕಾಗಿ ಆತನ ನಿರ್ಣಯ ಮಾಡಿಕೊಂಡಿದ್ದಾನೆ. Because he want answers. ಯಾಕಂದ್ರೆ ಆತನಿಗೆ ಉತ್ತರ ಸಿಗಬೇಕಂತ ನಿರ್ಣಯ ಮಾಡಿದನು. Amen. ಆಮೆನ್. What about your prayer today? ನಿನ್ನ ಪ್ರಾರ್ಥನೆ ನಿನ್ನ ವಿಷಯ ಏನಾಗಿದೆ? How long you pray? ಎಷ್ಟು ಸಮಯ ನೀನು ಪ್ರಾರ್ಥಿಸ್ತೀಯ? ಪಾಸ್ಟರ್ 1 ತಾಸು ಪ್ರಾರ್ಥನೆ ಮಾಡಿದೀನಿ. ಆ 1 ತಾಸು ಕೂಡ ಓನ್ಲಿ ಡಿಸ್ಟ್ರಾಕ್ಷನ್ಸ್ ಅಷ್ಟೇ. ಆ 1 ತಾಸಿನಲ್ಲಿ ಕೂಡ ಆಲೋಚನೆಗಳು ಎಲ್ಲೆಲ್ಲೋ ಹೋಗಿರ್ತವೆ. ಐ ಟೆಲ್ ಯು ದೇರ್ ಶುಡಂಟ್ ಬಿ ಎನಿ ಡಿಸ್ಟ್ರಾಕ್ಷನ್. ನಾವು ಯಾವುದೇ ಲೋಕದ ವಿಷಯಗಳು ನಮ್ಮನ್ನು ಹತೋಟಿಯಲ್ಲಿ ಹಿಡ್ಕೊಳ್ಳದೆ ನೋಡ್ಕೋಬೇಕು. ಇಫ್ ಡ್ಯಾನಿಯಲ್ ವುಡ್ ಹ್ಯಾವ್ ಸ್ಟಾಪ್ಡ್ ಬಿಫೋರ್ 21 days, ಒಂದು ವೇಳೆ 20 ದಿವಸಗಳಿಗೆ ಮುಂಚೆನೇ ದಾನಿಯೇಲನ ಪ್ರಾರ್ಥನೆ ನಿಲ್ಲಿಸಿದ್ರೆ, his unbelief sent back angel to heaven. ಆತನ ಅವಿಶ್ವಾಸದ ಆ ವಿಷಯವು ಆ ದೇವದೂತನು ಹಿಂತಿರುಗಿ ಆತನ ಹತ್ರ ಬರಲಾರ್ದಂತೆ ಮತ್ತೆ ಪರಲೋಕಕ್ಕೆ ಹೋಗುವಂತೆ ಮಾಡ್ತಾ ಇತ್ತು. Hebrews 11:6 says, ಇಬ್ರಿ ಬರೆದ ಪತ್ರಿಕೆ 11:6 ಹೇಳುತ್ತದೆ, without faith it is impossible to please God. ವಿಶ್ವಾಸವಿಲ್ಲದೆ ದೇವರನ್ನು ಸಂತೋಷಪಡಿಸುವುದು ಅಸಾಧ್ಯ. God's kingdom function in the atmosphere of faith. ದೇವರ ರಾಜ್ಯವು ದೇವರ ವಿಷಯಗಳು ವಿಶ್ವಾಸದಿಂದ ಕಾರ್ಯವಾಗುತ್ತವೆ. That's what we must have faith. ಅದಕ್ಕಾಗಿ ನಮಗೂ ವಿಶ್ವಾಸ ಬೇಕು. All the time we must have faith to work. ಎಲ್ಲಾ ಸಮಯಗಳಲ್ಲಿ ಕಾರ್ಯಗಳು ಆಗಬೇಕಂದ್ರೆ ವಿಶ್ವಾಸ ಬೇಕು. Listen carefully. ಚೆನ್ನಾಗಿ ಕೇಳ್ರಿ. You might have been healed and walking in health, but you can lose your healing through unbelief. ನೀನು ಸ್ವಸ್ಥತೆ ಹೊಂದಿ ಆರೋಗ್ಯಕರವಾಗಿ ನಡೆಯುತ್ತಾ ಇರಬಹುದು, ನಿನಗೆ ವಿಶ್ವಾಸವು ಕಳೆದುಕೊಂಡಿದ್ರೆ ನೀನು ಸ್ವಸ್ಥತೆಯನ್ನು ಕೂಡ ಕಳೆದುಕೊಳ್ತೀಯಾ? Always you are healthy, but when you don't have belief or faith, sickness will enter. ನೀನು ಚೆನ್ನಾಗಿ ಆರೋಗ್ಯಕರವಾಗಿದ್ದಾಗ ಮತ್ತೆ ನೀನು ಆಗುತ್ತದೆ ಏನೋ ಮತ್ತೆ ಇರ್ತೀನೋ ಇಲ್ಲನೋ ಅಂತ ಅನುಮಾನ ಅವಿಶ್ವಾಸಗಳು ಬರುವಾಗ ಮತ್ತೆ ಬಂದ ಅನಾರೋಗ್ಯವು ಅಟ್ಯಾಕ್ ಮಾಡುತ್ತದೆ. We should not allow unbelief. ಅವಿಶ್ವಾಸವನ್ನು ನಾವು ಅಲೋ ಮಾಡಬಾರ್ದು. We must have faith always. ಯಾವಾಗಲೂ ನಾವು ವಿಶ್ವಾಸವನ್ನು ಇಟ್ಕೋಬೇಕು. Hallelujah. Hallelujah. Ephesians 4 chapter 17 to 19. ಎಫೆಸಿ ಬರೆದ ಪತ್ರಿಕೆ
4ನೇ ಅಧ್ಯಾಯ 17 to 19. 17ರಿಂದ 19 Here ವಚನಗಳು. Paul saying, ಇಲ್ಲಿ ಪೌಲನು ಹೇಳ್ತಾ ಇದ್ದಾರೆ, I say therefore, ಅದಕ್ಕಾಗಿ ನಾನು ಹೇಳುವುದೇನೆಂದ್ರೆ, testifying in the Lord, ಕರ್ತನಲ್ಲಿ ನಾನು ಸಾಕ್ಷಿಯಾಗಿ ಹೇಳುವುದೇನೆಂದ್ರೆ, walk not as other Gentiles, ಇತರ ಅವಿಶ್ವಾಸಿಗಳ ಹಾಗೆ ನೀನು ನಡೆಯಬೇಡ, ಜೀವಿಸಬೇಡ. because their walk is a vanity in their mind. ಯಾಕಂದ್ರೆ ಅವರ ಮನಸ್ಸಿನಲ್ಲಿ ಅವರ ಮನಸ್ಸು ನಿಷ್ಪ್ರಯೋಜನವಾಗಿರುವಂತ ಮನಸ್ಸು ಅವರದು. 18th word said their understanding is darkened. 18ನೇ ವಚನ ಹೇಳುತ್ತದೆ, ಅವರು ಅರ್ಥ ಮಾಡಿಕೊಳ್ಳುವಂತ ಮನಸ್ಸು ಅದು ಏನೆಂದರೆ ಕತ್ತಲಾಗಿ ಬಿಟ್ಟಿದೆ. They are being alienated from the life through ignorance. ಅಜ್ಞಾನವಾಗಿದ್ದಾರೆ, ಅವರು ವಿಷಯಗಳು ಅರ್ಥ ಮಾಡಿಕೊಳ್ಳದೇ ಇರುವಂತ ಸ್ಥಿತಿಯಲ್ಲಿ ಇದ್ದಾರೆ. Listen carefully, Bible says here, because of their unbelief in their heart, ಅವಿಶ್ವಾಸವು ಆ ಒಂದು ಅನ್ಯ ಜನರಲ್ಲಿ ಇರುವುದಕ್ಕೆ ಕಾರಣ, they know nothing of God. ಅವರಿಗೆ ದೇವರ ಕುರಿತು ಏನೂ ಗೊತ್ತಿಲ್ಲ. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? If you are unbelief, you get nothing from God. ನಿನಗೂ ಕೂಡ ಅವಿಶ್ವಾಸವಿದ್ದರೆ ದೇವರಿಂದ ಏನು ತಿಳಿದುಕೊಳ್ಳಲು ಆಗುವುದಿಲ್ಲ. Only suffering, suffering, suffering. ಯಾವಾಗಲೂ ಕಷ್ಟಪಡೋದೇ ಇರುತ್ತದೆ. We must have faith. ನಿನಗೆ ವಿಶ್ವಾಸ ಇರಬೇಕು. 2 Corinthians 4:4 says, 2ನೇ ಕೊರಿಂಥಿ 4:4 ಹೇಳುತ್ತದೆ, Bible says, God of this world blinded the minds of the people, ಈ ಪ್ರಪಂಚದ ಆತ್ಮವು those who are in unbelief. ಅವಿಶ್ವಾಸದಲ್ಲಿರುವಂತ ಅವರ ಕಣ್ಣುಗಳನ್ನು ಮುಚ್ಚಿದೆ, ಆತ್ಮ ವಿಷಯಗಳು ಅರ್ಥ ಮಾಡಿಕೊಳ್ಳದೆ. Who blinded? ಯಾರು ಅವರನ್ನು ಮಂಕುಪಡಿಸಿದ್ದಾರೆ, ಕುರುಡುತನದಲ್ಲಿ ನಡೆಸಿದ್ದಾರೆ? Satan blinded. ಸಾತಾನು ಅವರನ್ನು ಮಂಕುಪಡಿಸಿ ಕುರುಡುತನದಲ್ಲಿ ಇಟ್ಟಿದ್ದಾನೆ. Spiritual blindness caused by Satan. ಆತ್ಮೀಯ ಅಂಧತ್ವವು ಸಾತಾನದಿಂದ ಬರುತ್ತದೆ. Satan is responsible for your spiritual blindness. ಆತ್ಮೀಯ ಅಂಧತ್ವಕ್ಕೆ ಸಾತಾನು ಕಾರಣ. So when Satan blinded a person, ಒಬ್ಬ ವ್ಯಕ್ತಿಯನ್ನು ಸಾತಾನು ಅಂಧತ್ವದಲ್ಲಿ, ಆತ್ಮೀಯ ಕುರುಡುತನದಲ್ಲಿ ಇಟ್ಟಿರುವಾಗ, so light of the glorious gospel not be shined in their minds. ಪ್ರಕಾಶಮಾನವುಳ್ಳುವಂತ ಯೇಸು ಕ್ರಿಸ್ತನ ಸುವಾರ್ಥ ಅವರ ಮೇಲೆ ಪ್ರಕಾಶವಾಗುವುದಿಲ್ಲ. Why many people when we share the gospel they don't receive the gospel? ಯಾಕೆ ಅನೇಕರು ನೀವು ಸುವಾರ್ತೆ ಸಾರುವಾಗ ಅವರು ಸ್ವೀಕರಿಸುವುದಿಲ್ಲ ಸುವಾರ್ತೆಯನ್ನು? They say that I don't want to listen gospel. ಅವರು ಅಂತಾರೆ ನಮಗೆ ಸುವಾರ್ತೆ ಬೇಕಾಗಿಲ್ಲ, ನಾವು ಕೇಳುವುದಿಲ್ಲ. Because Satan blinded through their unbelief. ಅವರ ಅವಿಶ್ವಾಸವನ್ನು ಇದ್ದ ಕಾರಣ ಅವರನ್ನು ಅಂಧತ್ವದಲ್ಲಿ ಇಟ್ಟಿದ್ದಾನೆ. ಆತ್ಮೀಯ ಅಂಧತ್ವದಲ್ಲಿ ಸಾತಾನನು. Their minds are darkened. ಅವರ ಮನಸ್ಸುಗಳು ಕತ್ತಲದಲ್ಲಿದ್ದೇವೆ. Satan blinded. ಅವರನ್ನು ಕತ್ತಲಾಗಿ ಮಾಡಿಬಿಟ್ಟಿದೆ ಅವರ ಮನಸ್ಸನ್ನು. Hallelujah. Hallelujah. I tell you, many people are killed in the COVID time because their understanding was darkened. They have taken vaccines. Many people died. ಅನೇಕರು ಆ ಒಂದು ಕೋವಿಡ್ ಟೈಮ್ದಲ್ಲಿ ಆ ವ್ಯಾಕ್ಸಿನ್ಸ್ ಅಂಡರ್ಸ್ಟ್ಯಾಂಡ್ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿ ಇಲ್ಲದೆ ಕಾರಣ ಅದರಲ್ಲಿ ಕಷ್ಟಪಟ್ಟು ಬಹಳಷ್ಟು ಅನೇಕರು ಸತ್ತು ಹೋಗಿದ್ದಾರೆ. Survey says that people are died more than First World War, more than Second World War also people. ಸರ್ವೆ ಮಾಡಿದಾಗ ಎಷ್ಟು ಜನ ಸತ್ತು ಹೋಗಿದ್ದಾರೆ ಅಂತ ನೋಡಿದ್ರೆ, ಮೊದಲನೇ ಪ್ರಪಂಚ ಯುದ್ಧ, ಎರಡನೇ ಪ್ರಪಂಚ ಯುದ್ಧ ಆಗಿದ್ದಾಗ ಸತ್ತಿರುವಂಥ ಜನರಿಗಂತ ಇವರು ಬಹಳಷ್ಟು ಜನರು ಈಗ ಕೋವಿಡ್ ಟೈಮ್ದಲ್ಲಿ ಪ್ರಪಂಚದಲ್ಲಿ ಸತ್ತೋಗಿದ್ದಾರೆ ಅಂತ ನಿರ್ಣಯ ಮಾಡಿದ್ದಾರೆ. They died because of the vaccines, because of the virus. ಅವರು ವೈರಸ್, ಈ ವ್ಯಾಕ್ಸಿನ್ ಏನೇನೋ ಆ ಒಂದು ಅರ್ಥ ಮಾಡಿಕೊಳ್ಳದೆ ಸ್ಥಿತಿಯಿಂದ ಸತ್ತೋಗಿದ್ದಾರೆ. Again what they are saying, antichrist group people saying, ಮತ್ತೆ ಅಂತ್ಯಕ್ರಿಸ್ತನ ಗುಂಪಿನ ಜನರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, we have not yet seen what we planned. ನಾವು ಏನು ಯೋಚನೆ ಮಾಡಿದೀವೋ ಇನ್ನೂ ನಾವು ಸರಿಯಾಗಿ ನೋಡಲಿಲ್ಲ, ಅದು ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. What we intervened, that job not completed. ನಾವು ಜೋಕೆ ಪಡಿಸ್ಕೊಂಡಿದ್ದೀವಲ್ಲ, ಹಿಂಗೆಲ್ಲ ಮನುಷ್ಯನ ಸಾಯಿಸುವುದು, ಇನ್ನೂ ಅದು ಪೂರ್ತಿ ಆಗಲಿಲ್ಲ. Why not completed? ಯಾಕೆ ಅವರು ಇನ್ನೂ ಸಂಪೂರ್ಣವಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ? Because some churches they came to know that this is the work of the antichrist group, that prayers are holding back their work. ಯಾಕಂದ್ರೆ ಕೆಲವು ಸಭೆಗಳು, ಆತ್ಮೀಯವಾಗಿರುವಂತಹ ಸಭೆಗಳು, ಇದು ಅಂತ್ಯಕ್ರಿಸ್ತನ ಒಂದು ಯೋಜನೆಗಳಂತೇಳಿ ಪ್ರಾರ್ಥನೆಗಳಿಂದ ಆ ಯೋಜನೆಗಳು ನಿಲ್ಲಿಸಿದೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Hallelujah. Hallelujah. Let God open your spiritual eyes. ದೇವರು ನಿಮ್ಮ ಆತ್ಮ ಕಣ್ಣುಗಳನ್ನು ತೆರೆಯಲಿ. Then you will be watchful. ನೀವು ಅವಾಗ
ಎಚ್ಚರಿಕೆ ಉಳ್ಳವರಾಗಿರುತ್ತೀರಿ. That's what Jesus Christ said, be watchful. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ಯಾವಾಗಲೂ ಕೂಡ ಎಚ್ಚರಿಕೆ ಉಳ್ಳವರಾಗಿರಿ ಅಂತ ಯೇಸು ಹೇಳಿದ್ದಾರೆ. How we can be watchful? ಹೇಗೆ ನಾವು ಎಚ್ಚರಿಕೆ ಉಳ್ಳವರಾಗಿರ್ತೀವಿ? Only through prayers. ಪ್ರಾರ್ಥನಾದಿಂದನೇ ನಾವು ಎಚ್ಚರಿಕೆ ಉಳ್ಳವರಾಗಿರ್ತೀವಿ. Many people says, oh, ನಾನು ಬಹಳ ಎಚ್ಚರಿಕೆ ಉಳ್ಳವನಪ್ಪ ಅಂತ ಹೇಳ್ತಾರೆ. ಅನೇಕರು ಹೇಳ್ತಾರೆ, ನಾನು ಬಹಳ ಎಚ್ಚರಿಕೆ ಇದಪ್ಪ ನನಗೆ. ಆದ್ರೆ ಸ್ಟ್ಯಾಂಡೇ ತೆಗೆಯೋದಿಲ್ಲ, ಹಂಗೆ ಹೋಗ್ತಾ ಇರ್ತಾರೆ. ಸ್ಟ್ಯಾಂಡ್ ಕೂಡ ತೆಗೆದು How can they will be watchful? ಹೇಗೆ ಅವರು ಗಮನ ಏನಂತಾರೆ, ಎಚ್ಚರಿಕೆ ಉಳ್ಳವರಾಗಿರ್ತಾರೆ. We must be watchful spiritually. ಆತ್ಮೀಯವಾಗಿ ನಾವು ಹಾಗೆಯೇ ವಾಚ್ಫುಲ್, ಗಮನವಿಟ್ಟಿರಬೇಕು. Hallelujah. Satan comes and go through your mind, but still you are not watchful. ಸಾತಾನು ಬಂದು ನಿನ್ನ ಮನಸ್ಸಿಗೆ ಬಂದು ಹೋಗ್ತಾ ಇರ್ತಾನೆ ನಿನ್ನ ಮನಸ್ಸು, ಆದರೆ ನಿನಗೆ ಅರ್ಥವಾಗುವುದಿಲ್ಲ. You are only quarreling. ನೀನು ಬರೇ ಜಗಳ ಮಾಡ್ತಾ ಇರ್ತೀಯ. Some wife and husband don't know why they married. ಕೆಲವು ಗಂಡ ಹೆಂಡತಿಗೆ ಯಾಕೆ ಅವ್ರು ಮದುವೆ ಮಾಡ್ಕೊಂಡಿದಾರೋ ಗೊತ್ತಾಗೋದಿಲ್ಲ. Only disturbance. ಬರೇ ಗಲಿಬಿಲಿ. ನನಗೆ ಅರ್ಥ ಮಾಡಿಕೊಳ್ಳಿಲ್ಲ, ನನಗೆ ಅರ್ಥ ಮಾಡಿಕೊಂಡಿಲ್ಲ, ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ. he is unable to understand me, she is unable to understand me. Their minds are darkened. ಅವರ ಮನಸ್ಸುಗಳು ಕತ್ತಲಾಗಿದೆ, ಅರ್ಥ ಮಾಡಿಕೊಳ್ಳದೆ ಮಂಕಾಗಿದೆ, ಅಂಧತ್ವ. They are not watchful. ಅವರು ಎಚ್ಚರಿಕೆ ಉಳ್ಳವರಾಗಿಲ್ಲ. Parents, children, they are not watchful. That's what quarrel. ತಂದೆ ತಾಯಿಗಳು ಮಕ್ಕಳು ಕೂಡ ಅವರು ಎಚ್ಚರಿಕೆ ಉಳ್ಳದಾಗಿರದೇ ಇದ್ರೆ ತಂದೆ ತಾಯಿಗಳಿಗೂ ಮಕ್ಕಳಿಗೂ own sisters, their minds are darkened. They are fighting each other. ಸ್ವಂತ ಅಕ್ಕ ತಂಗಿಯವರು ಇರ್ತಾರೆ, ಅವ್ರ ಮನಸ್ಸುಗಳು ಮಂಕುಪಡಿಸಲ್ಪಟ್ಟು ಅವ್ರು ಹಂಗೆ ಜಗಳ ಮಾಡ್ಕೊಂತ ಇರ್ತಾರೆ. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? We must be watchful. ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. Hallelujah. 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 Some people say, some Christians says, I don't want to be like Jesus. ಕೆಲವು ಕ್ರೈಸ್ತವರು ಹೇಳ್ತಾರೆ, ನಾನು ಯೇಸು ಕ್ರಿಸ್ತನ ಹಾಗೆ ಇರುವುದಕ್ಕೆ ನನಗೆ ಇಷ್ಟಲ್ಲಪ್ಪ ಅಂತ ಹೇಳ್ತಾರೆ. Why? Because ಯಾಕಂದ್ರೆ they not heard much about Jesus. ಯೇಸು ಕ್ರಿಸ್ತನ ಕುರಿತು ಸರಿಯಾಗಿ ಹೆಚ್ಚಾಗಿ ಅವ್ರಿಗೆ ಗೊತ್ತಾಗಲಿಲ್ಲ. ಅದಕ್ಕಾಗಿ when you come to prayer, other Christians says, ಅಯ್ಯೋ ನಿನ್ನಂಗ ನಾನು ಚರ್ಚಿಗೆ ವಾರ ಬರಕ್ಕೆ ಇಷ್ಟ ಇಲ್ಲಪ್ಪ ನನಗೆ. ಕ್ರೈಸ್ತವರೇ ಆಗಿರ್ತಾರೆ, ಆದ್ರೆ ಅವ್ನು ಚರ್ಚಿಗೆ ಬಂದ್ರೆ ಹಬ್ಬ ವಾರ ಬರಕ್ಕೆ ನನಗೆ ಇಷ್ಟಿಲ್ಲಪ್ಪ, ವಾರ ಬರಕ್ಕೆ ಆಗೋದಿಲ್ಲ ನನಗೆ ವಾರ ಬರಕ್ಕೆ ಆಗಲ್ಲ. I don't want to be like Jesus. ನಾನು ಯೇಸುವಿನ ಹಾಗೆ ಇರಕ್ಕೆ ಇಷ್ಟಿಲ್ಲ. Why? Because ಯಾಕಂದ್ರೆ they don't know about Jesus. ಯೇಸುವಿನ ಕುರಿತು ಅವ್ರಿಗೆ ಗೊತ್ತಾಗದೆ ಕಾರಣ. What they heard is not complete life of Jesus. ಅವರು ಏನು ಯೇಸು ಕ್ರಿಸ್ತನ ಕುರಿತು ಕೇಳಿದಾರೋ ಅದು ಸಂಪೂರ್ಣ ಯೇಸು ಕ್ರಿಸ್ತನ ಜೀವನ ಕುರಿತು ಅವರು ಕೇಳಲಿಲ್ಲ. They heard only little story of Jesus, that's all. ಯೇಸು ಕ್ರಿಸ್ತನ ವಿಷಯಗಳು ಸ್ವಲ್ಪ ಮಾತ್ರ ಗೊತ್ತಿದೆ, ಅದೇ ಅವ್ರಿಗೆ. They say that Jesus was so good. ಅವ್ರು ಏನ್ ಅನ್ಕೊಂತಾರಂದ್ರೆ ಅಂತ ಕ್ರೈಸ್ತವರು ಯೇಸು ಕ್ರಿಸ್ತನ ಬಹಳ ಒಳ್ಳೆಯವನು, He helped so many people. ಅನೇಕರಿಗೆ ಆತನು ಸಹಾಯ ಮಾಡಿದನು, He healed so many people. ಅನೇಕರನ್ನ ಆತನು ಗುಣಪಡಿಸಿದನು. But he was killed. ಆದ್ರೆ ಆತನು ಸಾಯಿಸಲ್ಪಟ್ಟಿದ್ದಾನೆ. They say, ಅವ್ರು ಹೇಳ್ತಾರೆ, we don't want to let that to be happen to us. ಆ ರೀತಿಯಲ್ಲಿ ನಾವು ಸಾಯಿಸಲ್ಪಡ್ತೀವಿ, ಬೇಡಪ್ಪ, ಸಾಯಿಸಲ್ಪಡೋದು ಯೇಸು ಸ್ವಾಮಿ ರೀತಿಯಲ್ಲಿ ನಾವು ಇರೋದಿಲ್ಲ ಅಂತ That is ಹೇಳ್ತಾರೆ. very bad to Jesus. ಅದು ಯೇಸುಗೆ ಬಹಳ ಕೆಟ್ಟದ್ದು ನಡೆಸಲ್ಪಟ್ಟಿದೆ. If ನಾವು I go to church, that only will happen. ಆ ಕೆಲವು ಸಭೆಗಳಿಗೆ ಹೋಗಿದ್ರೆ ಹಂಗೆ ಆಗುತ್ತದೆ. Some people think that, oh, if you come to the church, more problems will come. ಕೆಲವರು ಅನ್ಕೊಂತಾರೆ ಸಭೆಗೆ ಬಂದ್ರೆ ಹೆಚ್ಚಾಗಿರುವಂತ ಸಮಸ್ಯೆಗಳು ಬರ್ತವೆ ಅಂತ ಅನ್ಕೊಂತಾರೆ. Oh, because I am going to the church, God only put the sickness. ನಾನು ಸಭೆಗೆ ಹೋಗ್ತಾ ಇದ್ದೀನಲ್ಲ, ದೇವರೇ ಒಂದು ಅನಾರೋಗ್ಯ ಹಾಕಿದ್ದಾನೆ. God only allowed this poverty. ದೇವರೇ ಒಂದು ಬಡತನವನ್ನು ಬಯಸಿದ್ದಾರೆ. God testing me through the sickness. ಈ ಅನಾರೋಗ್ಯದಿಂದ ನನಗೆ ಟೆಸ್ಟ್ ಮಾಡ್ತಾ ಇದ್ದಾರೆ ದೇವರು. Their minds are darkened. ಅವರ ಮನಸ್ಸು ಮಂಕು ಪಡಿಸಲ್ಪಟ್ಟಿದೆ, ಅಂಧತ್ವವಾಗಿದೆ. They are not heard complete life of Jesus. ಯೇಸು ಕ್ರಿಸ್ತನ ಸಂಪೂರ್ಣ ಜೀವನ ಕುರಿತು ಅವರು ಅರ್ಥ ಮಾಡಿಕೊಂಡಿಲ್ಲ. That's what they say, all these type of things. ಅದು ಅವರು ಅರ್ಥ ಮಾಡಿಕೊಳ್ಳದೆ ಕೇಳದೇ ಇದ್ದ ಕಾರಣ ಇವೆಲ್ಲ ವಿಷಯಗಳು ಅವ್ರಿಗೆ ಆಗುತ್ತಾ ಇದೆ. I tell you, they did not understand the truth. ಅವರು ಸತ್ಯವನ್ನು ಅರ್ಥ ಮಾಡಿಕೊಂಡಿಲ್ಲ. Bible says, ಸತ್ಯವೇದ ಹೇಳುತ್ತದೆ, Jesus laid down his life. ಯೇಸು ತನ್ನ ಜೀವವನ್ನು ಬಲಿ ಅರ್ಪಣೆ ಕೊಟ್ಟಿದ್ದಾರೆ. Nobody killed Jesus. Jesus Christ laid down his life. ಯಾರು ಕೂಡ ಯೇಸುವನ್ನು ಸಾಯಿಸಲಿಕ್ಕೆ ಆಗುವುದಿಲ್ಲ. ಯೇಸುವೇ ಸ್ವ ಇಚ್ಛವಾಗಿ ತನ್ನ ಜೀವವನ್ನು ಬಲಿ ಅರ್ಪಣೆ ಕೊಟ್ಟಿದ್ದಾನೆ. If you don't understand Jesus, I tell you, you tell somebody killed Jesus. ನಿನಗೆ ಯೇಸು ಕ್ರಿಸ್ತನ ವಿಷಯಗಳು ಅರ್ಥ ಮಾಡಿಕೊಳ್ಳದಿದ್ರೆ ಅವ್ರು ಸಾಯಿಸ್ತಾರೆ ಯೇಸುವನ್ನು, ಇವ್ರು ಸಾಯಿಸ್ತಾರೆ ಅನ್ಕೊಂತೀಯ? I tell you, death of Jesus is his own choice. ಮನುಷ್ಯನಕ್ಕಾಗಿ ಮರಣಿಸಬೇಕಂತ ಯೇಸು ಸ್ವಾಮಿ ತಾನೇ ಸ್ವಂತ ನಿರ್ಣಯ ತೆಗೆದುಕೊಂಡು ಆ ರೀತಿಯಲ್ಲಿ ಮಾಡಿಕೊಂಡಿದ್ದನು.
John 10th chapter 18th verse, ಯೋಹಾನ ಸುವಾರ್ತ 17th 18th verse, 10, 17, 18ನೇ ವಚನದಲ್ಲಿ ನೋಡುವಾಗ Jesus said here, ಇಲ್ಲಿ ಯೇಸು ಹೇಳಿದ್ದಾರೆ, no man taketh my life, ನನ್ನ ಜೀವವನ್ನು ಯಾರು ತೆಗೆದುವುದಕ್ಕೆ ಆಗುವುದಿಲ್ಲ. I lay it down myself. ನಾನೇ ಸ್ವ ಇಚ್ಛವಾಗಿ ನಾನು ನನ್ನ ಜೀವವನ್ನು ಕೊಡ್ತಾ ಇದ್ದೆ. This one thing I received from my father. ನನ್ನ ತಂದೆಯಿಂದ ಇದನ್ನು ನಾನು ಈ ಒಂದು ವಿಷಯವನ್ನು ಪಡೆದುಕೊಂಡಿದ್ದೆ. I have power to live, I have power to die. ನಾನು ಜೀವಿಸುವುದಕ್ಕೆ ನನಗೆ ಶಕ್ತಿ ಉಂಟು, ಮರಣಿಸುವುದಕ್ಕೆ ಶಕ್ತಿ ಉಂಟು. I can take it again. ಮತ್ತೆ ಸತ್ತ ನಂತರ ನನ್ನ ಜೀವವನ್ನು ತೆಗೆದುಕೊಳ್ಳುವಂತ ಶಕ್ತಿ ನನಗಿದೆ. He said, I died for purpose. ಆತನು ಹೇಳಿದ್ದಾನೆ, ನಾನು die for purpose. ಉದ್ದೇಶಕ್ಕಾಗಿ ನಾನು ಮರಣಿಸುತ್ತೇನೆ. You have to read full life of Jesus, then only you will understand. ಯೇಸು ಕ್ರಿಸ್ತನ ಜೀವನ ಸಂಪೂರ್ಣವಾಗಿ ನೀನು ಓದಬೇಕು, ಅರ್ಥ ಮಾಡಿಕೊಳ್ಳಬೇಕು. Hallelujah. Hallelujah. I tell you, Jesus Christ was not martyr. ಯೇಸು ಕ್ರಿಸ್ತನು ಹತಸಾಕ್ಷಿ ಅಲ್ಲ. Martyr is the one who died for his beliefs. ಹತಸಾಕ್ಷಿ ಅಂದ್ರೆ ಯಾರಂದ್ರೆ ಯಾವುದನ್ನು ನಂಬಿಕೊಂಡು ಗಟ್ಟಿಯಾಗಿ ಹಿಡ್ಕೊಂತಾರಲ್ಲ, ಅದಕ್ಕೆ ಏನು ಅಡ್ಡಿ ಬಂದ್ರೆ ಅದಕ್ಕಾಗಿ ಸಾಯೋದಕ್ಕೆ ಕೂಡ ಸಿದ್ಧವಾಗಿರ್ತಾರೆ. Jesus Christ was a sacrifice, not martyr. ಯೇಸು ಕ್ರಿಸ್ತನ ಹತಸಾಕ್ಷಿ ಅಲ್ಲ, ಆತನು ಬಲಿ ಅರ್ಪಣೆಯಾಗಿ ಬಂದಿರುವಂತ ದೇವರು. He chose to do it. ಆ ಬಲಿ ಅರ್ಪಣೆಯಾಗಿ ಸಾಯುವುದಕ್ಕೆ ಆತನು ಆರಿಸಿಕೊಂಡನು. He chose to do it of his own free will. ತನ್ನ ಸ್ವ ಇಚ್ಛೆ ಪೂರ್ವಕವಾಗಿ ಮರಣಿಸುವುದಕ್ಕೆ ಆತನು ಮುಂದೆಗೆ ಬಂದನು. He wanted to pay the penalty for our sins. ಎಲ್ಲ ಮನುಷ್ಯರ ಪಾಪಕ್ಕಾಗಿ ಆ ಒಂದು ಬೆಲೆ ಕಟ್ಟಬೇಕಂತ, ಪಾಪದ ಬೆಲೆ ಕಟ್ಟುವುದಕ್ಕೆ ಆತನು ಬಂದನು. We never be saved without shedding the blood. ಮನುಷ್ಯರಾಗಿರುವಂತ ನಾವು, ಪಾಪಿಗಳಾಗಿರುವಂತ, ಪಾಪ ಸ್ಥಿತಿಯಲ್ಲಿರುವಂತ ನಾವು ರಕ್ತವು ಸುರಿಸಲ್ಪಟ್ಟದೆ ರಕ್ಷಿಸಲ್ಪಡುವುದಕ್ಕೆ ಆಗುವುದಿಲ್ಲ. I tell you, nobody blood is pure enough. ಯಾವ ಮನುಷ್ಯನ ರಕ್ತವೂ ಕೂಡ ಪರಿಶುದ್ಧವಾಗಿ ಇಲ್ಲ. Listen carefully, Jesus blood is not a man's blood. ಯೇಸು ಕ್ರಿಸ್ತನ ರಕ್ತವು ಮನುಷ್ಯನ ರಕ್ತವಲ್ಲ. Hallelujah. Hallelujah. His blood is God's blood, Holy Spirit blood. ಆತನ ರಕ್ತವು ದೇವರ ರಕ್ತವು, ಪರಿಶುದ್ಧಾತ್ಮನ ರಕ್ತವಾಗಿದೆ. When Holy Ghost overshadowed Mary, ಮರಿಯಳನ್ನು ಪವಿತ್ರಾತ್ಮ ದೇವರು ಬಂದು ಆವರಿಸಿದಾಗ seed of God entered in Mary womb. ದೇವರ ಒಂದು ಬೀಜವು ಮರಿಯಳ ಗರ್ಭದಲ್ಲಿ ಪ್ರವೇಶಿಸಿದೆ. Through seed only that blood will enter in baby. ಆ ಒಂದು ಬೀಜದಿಂದ ಮಾತ್ರನೇ ಆ ರಕ್ತವು ಕೂಡ ಶರೀರದ ಮಗುವಿನಲ್ಲಿ ಪ್ರವೇಶಿಸುತ್ತದೆ. Hallelujah. Hallelujah. That body only given by women. ಆದರೆ ಆ ಸ್ತ್ರೀಯಾಗಿರುವಂತ ಮರಿಯಳದಿಂದ ಮಾತ್ರ ಶರೀರವು ಭೂಮಿ ಮೇಲೆ ಇರಬೇಕು, ಅದಕ್ಕಾಗಿ ಶರೀರವು ಕೊಡಲ್ಪಟ್ಟಿದೆ. blood was God's blood. ಯೇಸು ಕ್ರಿಸ್ತನ ರಕ್ತವು ಪರಿಶುದ್ಧವಾಗಿರುವಂತ ದೇವರ ರಕ್ತವಾಗಿದೆ. That blood he wanted to give to for all mankind. ಎಲ್ಲಾ ಮನುಷ್ಯರಿಗಾಗಿ ಆ ಪರಿಶುದ್ಧ ರಕ್ತವನ್ನು ಸುರಿಸಬೇಕಾಗಿದೆ. That life, what life is in that blood, God's life, that he wanted to give to all. ದೇವರ ರಕ್ತದಲ್ಲಿ ಆತನಲ್ಲಿ ಇರುವಂತಹ ಆ ಜೀವವನ್ನೇ ಎಲ್ಲಾ ಮನುಷ್ಯರಿಗೆ ಕೊಡಬೇಕಂತ ಆತನು ಬಂದನು. Hallelujah. Hallelujah. Are you with me what I'm saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Jesus was the only one qualified to be sacrificed for us. ನಮಗಾಗಿ ಒಂದು ಬಲಿಯರ್ಪಣಕ್ಕೆ ಉತ್ತೀರ್ಣನಾಗಿರುವಂತ ಒಬ್ಬನೇ ವ್ಯಕ್ತಿಯಾಗಿ ಆತನು ಮಾತ್ರನೇ ಆದನು. He chose to die. ಆತನು ಸಾಯುವುದಕ್ಕೆ ಆರಿಸಿಕೊಂಡನು. When you discover, you know he was God. ನೀನು ಆತನು ಕಂಡಿಡುವಾಗ, ಆತನ ವಿಷಯಗಳನ್ನು ಕಂಡಿಡುವಾಗ ಪ್ರಾರಂಭಿಸುವಾಗ ನೀನು ಅರ್ಥ ಮಾಡಿಕೊಳ್ಳುತ್ತೀಯ, ಆತನೇ ದೇವರೆಂದು. When you will come to know that Jesus Christ was God, I tell you, you will see his power. ನೀನು ದೇವರು ಆತನಂತ ತಿಳಿದುಕೊಳ್ಳುವಾಗ ನೀನು ಆತನ ಶಕ್ತಿನ ಅನುಭವಿಸ್ತೀಯಾ. You will see change in your life. ನಿನ್ನ ಜೀವನದಲ್ಲಿ ಬದಲಾವಣೆ ನೋಡ್ತೀಯಾ. Amen. Amen. Hallelujah. Hallelujah. I want you all visited by Jesus, then you will come to know who is Jesus. ನೀವೆಲ್ಲರೂ ಕೂಡ ಯೇಸು ಕ್ರಿಸ್ತನಿಂದ ದರ್ಶಿಸಲ್ಪಡಬೇಕು. T.L. Osborn came to India. ಒಬ್ಬ ದೈವ ಮನುಷ್ಯನು T.L. ಆಸ್ಬರ್ನ್ ಅನ್ನುವಂಥ ವ್ಯಕ್ತಿ ಭಾರತ ದೇಶಕ್ಕೆ ಬಂದಿದ್ದನು. He came, no miracles, no healings. ಆತನು ದೈವ ಮನುಷ್ಯನಾಗಿ ಆ ದಿವಸಗಳಲ್ಲಿ ಬಂದಿರುವಾಗ ಅದ್ಭುತಗಳು, ಸ್ವಸ್ಥತೆಗಳು ಏನು ಆಗಲಿಲ್ಲ. He was very young. ಆತನು ಆವಾಗ ಯೌವನ ಕಾಲದಲ್ಲಿ ಇದ್ದನು. He was so much ashamed because no miracles, no healings. How can he prove that Jesus Christ is alive? ಯೇಸು ಕ್ರಿಸ್ತನು ಸಜೀವನಂತ ಅದ್ಭುತ ಆಶ್ಚರ್ಯ ಕಾರ್ಯಗಳಿಂದ ಆತನು ರುಜುವು ಪಡಿಸದೇ ಆಗುವಂತ ಪರಿಸ್ಥಿತಿ ಬಂತು. He went back to his nation. ಆತನು ಮತ್ತೆ ಹಿಂತಿರುಗಿ ತನ್ನ ದೇಶಕ್ಕೆ ಹೋದನು. He waited for God's visitation. ದೇವರು ಆತನು ಭೇಟಿ ಮಾಡುವಂತೆ ಎದುರು ನೋಡಿದನು.
ಕಾದಿದನು. One day Jesus was walking and came to in his room. ಒಂದು ದಿನ ಯೇಸುವು ಆತನ ರೂಮ್ದಲ್ಲಿ ಪ್ರವೇಶಿಸಿ ಬಂದನು. Hallelujah. ಹಲ್ಲೆಲೂಯಾ. He saw that Jesus was walking, but not on the ground, is walking on the air. ಆತನು ಯೇಸುವು ನಡ್ಕೊಂತ ತನ್ನ ಕೋಣೆಯಲ್ಲಿ ಬರುವುದು ನೋಡಿದನು, ಆದರೆ ಪಾದಗಳು ನೆಲದ ಮೇಲಿಲ್ಲ, ಮಧ್ಯ ಗಾಳಿಯಲ್ಲೇ ಇದ್ದನು. Hallelujah. ಹಲ್ಲೆಲೂಯಾ. He says that he was so glorious. ಆತನು ಹೇಳಿದನು, ಆತನು ಬಹಳಷ್ಟು ಮಹಿಮೆ ಉಳ್ಳವನಾಗಿದ್ದನು. His eyes are so loving. ಆ ಕಣ್ಣುಗಳು ಬಹಳಷ್ಟು ಪ್ರೀತಿಯಿಂದ ಇತ್ತು. Amen. ಆಮೆನ್. After Jesus' visitation, ಆತನು ಯೇಸು ಕ್ರಿಸ್ತನಿಂದ ದರ್ಶಿಸಲ್ಪಟ್ಟಿದ್ದಾಗ then his wife came and met him. ಅವರ ಹೆಂಡತಿ ಬಂದು ನೋಡಿದ್ದಾಳೆ. She said, ಆಕೆ ಹೇಳಿದಳು, you are different person. ಈಗ ನೀನು ಏನೋ ಬೇರೆಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. Hallelujah. ಹಲ್ಲೆಲೂಯಾ. His wife only testifying about dear husband, you are different person, not like before. ಮೊದಲಿರುವುದಕ್ಕಿಂತ ಇದ್ದಲಿಲ್ಲ, ಈ ಏನೋ ಬೇರೆ ಕಾಣಿಸ್ತಾ, ಬೇರೆಯಾಗಿ ಆಗಿದೆ ಅಂತ ಹೇಳ್ತಾ ಇದ್ರು. Both came and did many signs and wonders in North India. ನಾರ್ತ್ ಭಾರತ ದೇಶದಲ್ಲಿ, ಉತ್ತರ ಭಾರತ ದೇಶದಲ್ಲಿ ಮತ್ತೆ ಅವರು ಹಿಂತಿರುಗಿ ಬಂದು ದೊಡ್ಡ ಪರಿಚರ್ಯ ಮಾಡಿ ಅದ್ಭುತ ಆಶ್ಚರ್ಯ ಕಾರ್ಯಗಳಿಂದ ಅವ್ರ ವಿಷಯಗಳನ್ನು. When he came back to North India, he called blind man on the stage. ಆತನು ಉತ್ತರ ಭಾರತ ದೇಶಕ್ಕೆ ಬಂದಿರುವಾಗ ಸುವಾರ್ತೆ ಸಾರುವುದಕ್ಕೆ ಆತನು ಕುರುಡ ವ್ಯಕ್ತಿಯನ್ನು ಸ್ಟೇಜ್ ಮೇಲೆ ಕರೆದಿದ್ದನು. He told all religious people, if anybody wanted to heal, let them come and give sight this blind man. ಆತನು ಹೇಳಿದಾನೆ, ಯಾವುದೇ ಮತದ ಜನರು, ಯಾವುದೇ ಧರ್ಮದ ಜನರು ಬಂದು ಈ ಕುರುಡ ವ್ಯಕ್ತಿಯನ್ನು ಗುಣಪಡಿಸ್ತೀರೇನೋ ಗುಣಪಡಿಸಿರ ಅಂತ ಸವಾಲು ಕೊಟ್ಟನು. Some people came and tried, but nothing happened. ಕೆಲವರು ಬಂದಿದ್ದಾರೆ, ಧರ್ಮದಲ್ಲಿರುವಂತ ಇತರ ಧರ್ಮದ ಜನರು ಬಂದು ಅವ್ರಿಗೆ ಆಗದೆ ಹೋಗಿತ್ತು. But he said, in the name of Jesus Christ, let his eyes be open. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕಣ್ಣುಗಳು ತೆರೆಯಲ್ಪಡಲಿ ಅಂದ ಕೂಡಲೇ ತೆರೆಯಲ್ಪಟ್ಟಿತು. Hallelujah. ಹಲ್ಲೆಲೂಯಾ. I tell you, what we need visitation ನಮಗೆ of ಬೇಕಾಗಿದ್ದು Jesus ಏನಂದ್ರೆ Christ. ಯೇಸು ಕ್ರಿಸ್ತನ ಒಂದು ಪ್ರತ್ಯಕ್ಷತೆ. Not religion, ಏನೋ ಧರ್ಮವಲ್ಲ, not tradition. ಏನೋ ಪದ್ಧತಿಗಳಲ್ಲ. If you are in religion, you cannot seek Jesus' power. ನೀನು ಧರ್ಮದಲ್ಲಿ ಇದ್ರೆ ಧಾರ್ಮಿಕವಾಗಿ ದೇವರ ಶಕ್ತಿಯನ್ನು ನೋಡಲು ಆಗುವುದಿಲ್ಲ. What we are preaching is not religion, we are preaching power of the Holy Spirit. ನಾವೇನು ಬೋಧಿಸುವಂತ ಈ ವಾಕ್ಯವು ಒಂದು ಪದ್ಧತಿ ಅಲ್ಲ, ಇದು ದೇವರ ಶಕ್ತಿಯಾಗಿದೆ. If we stay there only where you are now, ಈಗ ನೀನು ಇರುವಂತ ಸ್ಥಿತಿಯಲ್ಲೇ ದೇವರ ವಿಷಯಗಳ ಮೇಲೆ ದೃಷ್ಟಿಸದೆ ಇದ್ರೆ ಏನು ಕೂಡ ಅಭಿವೃದ್ಧಿ ಹೊಂದದೆ ಹಂಗೆ ಇರ್ತೀಯ. what you need is a visitation from Jesus. ಯೇಸು ನಿನಗೆ ಬೇಕಾಗಿದ್ದು ಯೇಸು ಕ್ರಿಸ್ತನಿಂದ ಪ್ರತ್ಯಕ್ಷತೆ. Tell to somebody, brother, sister, what you need is a visitation from ಸಹೋದರ Jesus. ಸಹೋದರಿ, ನಿನಗೆ ಬೇಕಾಗಿದ್ದು ಯೇಸು ಕ್ರಿಸ್ತನಿಂದ ಪ್ರತ್ಯಕ್ಷತೆ. Amen. ಆಮೆನ್. So I tell you, my beloved, he made himself sacrifice. ಆತನೇ ಬಲಿಯರ್ಪಣೆಯಾಗಿ ಮಾರ್ಪಡಿಸಲ್ಪಟ್ಟು It was a ಬಂದನು. work of God. ಇದು ಆತನು ದೇವರ ಕಾರ್ಯವಾಗಿದ್ದಾನೆ. Many people, they say that I am sorry for Jesus because Jesus died, they say. ಅನೇಕರು ಹೇಳ್ತಾರೆ, ಅಯ್ಯೋ ಪಾಪ ಯೇಸುಸ್ವಾಮಿ ಮರಣಿಸಿದಾನೆ ಅಂತ ಹೇಳಿ ಸಾರಿ ಅಂತ ಹೇಳ್ತಾ ಇರ್ತಾರೆ. You know what to do, don't be sorry about Jesus. ಯೇಸು ಕ್ರಿಸ್ತನ ಕುರಿತು ನೀನೇನು ಸಾರಿ ಅನ್ಕೊಂಡು ಅಯ್ಯೋ ಮರಣಿಸಿದಾನೆ ಸಾರಿ ಎನ್ಸಿಕೊಳ್ಳಕ್ಕೆ ದೇವರು ಭೂಮಿ ಮೇಲೆ ಬಂದಿಲ್ಲ. ನಿನ್ನ ಹತ್ರ ಅಯ್ಯೋ ಪಾಪ ಸಾರಿ ಯೇಸು ಮರಣಿಸಿದ ನಾನು ಹೇಳಿಸ್ಕೊಂಡಕ್ಕೆ ಆತನ ಭೂಮಿ ಮೇಲೆ ಬಂದಿಲ್ಲ. Hallelujah. Hallelujah. You know what to do. ಆತನು ಗೊತ್ತಿದೆ ಏನ್ ಮಾಡಬೇಕು. He came to save us. ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದನು. He came to save us, not to destroy us. ನಮ್ಮನ್ನು ರಕ್ಷಿಸುವುದಕ್ಕೆ ಬಂದಿದ್ದಾನೆ, ನಾಶವಾಗದೆ ಇರುವಂತೆ. He has a power to give life. ಆತನಿಗೆ ಶಕ್ತಿ ಉಂಟು ತನ್ನ ಜೀವ ಕೊಡುವುದಕ್ಕೆ. He has a power to save us, ನಮ್ಮನ್ನು ರಕ್ಷಿಸುವುದಕ್ಕೆ ಆತನಿಗೆ ಶಕ್ತಿ ಉಂಟು, not to destroy us. ನಮ್ಮನ್ನು ನಾಶಪಡಿಸುವುದಕ್ಕೆ ಅಲ್ಲ ಆತನು. Hallelujah. Hallelujah. Somebody says God only allowed this tormentation in my body. ಕೆಲವರು ಹೇಳ್ತಾರೆ, ದೇವರೇ ಈ ಒಂದು ಭರಿಸಲಾರದಂತ ಹೋರಾಟವನ್ನು ನನ್ನ ಶರೀರದಲ್ಲಿ ಇಟ್ಟಿದ್ದಾನೆ ಎಂದು. Somebody says that God only taken away my father. ನನ್ನ ತಂದೆಯನ್ನು ನಮ್ಮ ದೇವರೇ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ. God only taken away my husband. ನನ್ನ ಗಂಡನ ದೇವರೇ ತೆಗೆದುಕೊಂಡು ಹೋಗ್ಬಿಟ್ಟ. God only taken away my children. ನನ್ನ ಮಕ್ಕಳನ್ನು ದೇವರೇ ತೆಗೆದುಕೊಂಡು ಹೋಗಿದ್ದಾನೆ. I tell you, Jesus Christ not come to destroy you. ನಾನು ಹೇಳ್ತಾ ಇದ್ದೆ, ಯೇಸು ಕ್ರಿಸ್ತ
ಕ್ರಿಸ್ತನು ಬಂದು ನಿಮ್ಮನ್ನು ನಾಶಪಡಿಸುವುದಕ್ಕೆ ಬಂದಿಲ್ಲ, He came to save you. ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದನು. Why all these things are happening? ಯಾಕೆ ಈ ಎಲ್ಲ ವಿಷಯಗಳು ಆಗುತ್ತಾ ಇದೆ? Ephesians 6 chapter 12th verse said, ಎಫೆಸಿ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, our fighting is not against the flesh and blood, ನಮ್ಮ ಹೋರಾಟವು ಅದು ಮನುಷ್ಯರ ಸಂಗಡ ಅಲ್ಲ, but against principalities, against powers, against rulers of darkness, against middle forces. ಆದರೆ ಪ್ರಭುತ್ವಗಳ ಕಡೆ ಪ್ರಭುತ್ವಗಳ ಮತ್ತೆ ಅಧಿಕಾರಿಗಳ ಮತ್ತೆ ದುರಾತ್ಮಗಳ ಅಂಧಕಾರ ಶಕ್ತಿಗಳ ಮೇಲೆ ಆಕಾಶ ಮಂಡಲ ಶಕ್ತಿಗಳಿಗೆ ವಿರುದ್ಧವಾಗಿದೆ ನಮ್ಮ ಹೋರಾಟ. They are spiritual beings. ಇವೆಲ್ಲ ಕೂಡ ಆತ್ಮೀಯ ಶಕ್ತಿಗಳು. They lead to destruction. ಆ ಆತ್ಮೀಯವಾಗಿರುವಂತಹ ಜೀವಗಳು ಆ ಕೆಟ್ಟ ಆತ್ಮಗಳು ನಾಶಪಡಿಸುವುದಕ್ಕೆ ಇದೇವೆ They ಮನುಷ್ಯರನ್ನು. will mislead the people. ಅವು ಮನುಷ್ಯರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸ್ತವೆ. They came to do wicked, evil things. ಅವು ಬರುವುದೇನೆಂದ್ರೆ ಕೆಟ್ಟದು ದುಷ್ಟವುದು ಮಾಡುವುದಕ್ಕೆ ಬರುತ್ತವೆ. They deceive. ಅವು ಮೋಸಪಡಿಸ್ತವೆ ಮನುಷ್ಯರನ್ನು. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? How did they do? ಹೇಗೆ ಅವರು ಮೋಸ ಮಾಡ್ತವೆ ಅವು? How the spiritual beings, that evil spirits, demons will do the work ಈ in the ಕೆಟ್ಟ man. ಆತ್ಮಗಳು ದೆವ್ವಗಳು ಆತ್ಮೀಯವಾಗಿರುವಂತ ಈ ಕೆಟ್ಟ ಆತ್ಮಗಳು ಹೇಗೆ ಮನುಷ್ಯರನ್ನು ಮೋಸಪಡಿಸಿ ಕೆಲಸ ಮಾಡುತ್ತವೆ? They put thoughts in their mind. ಫಸ್ಟ್ ಅವು ಮನಸ್ಸಿನಲ್ಲಿ ಅವರಿಗೆ ಆಲೋಚನೆಗಳನ್ನು ಉಂಟು ಮಾಡುತ್ತವೆ. First as a thoughts they will come to man. ಮೊದಲನೇದಾಗಿ ಆಲೋಚನೆಗಳಿಂದ ಅವು ಮನುಷ್ಯರ ಒಳಗೆ ಬರುತ್ತವೆ. When you accept those thoughts, ಆ ಆಲೋಚನೆಗಳನ್ನು ನಾವು ಸ್ವೀಕರಿಸಿದ್ರೆ they are not thoughts, they are spirits. ಅವು ಆಲೋಚನೆಗಳು ಮಾತ್ರ ಅಲ್ಲ, ಅವು ಆತ್ಮಗಳು, ಕೆಟ್ಟ ಆತ್ಮಗಳು. Through thoughts, spirits will enter in you. ಆ ಆಲೋಚನೆಗಳಿಂದ ಆ ಆತ್ಮಗಳು ಒಳಗೆ ಪ್ರವೇಶಿಸ್ತವೆ ವ್ಯಕ್ತಿಯಲ್ಲಿ. Hallelujah. ಹಲ್ಲೆಲೂಯಾ. Those thoughts are evil. ಆ ಆಲೋಚನೆಗಳೆಲ್ಲ ಕೆಟ್ಟವು. Those thoughts are unclean. ಆ ಆಲೋಚನೆಗಳು ಅಪರಿಶುದ್ಧವಾಗಿದ್ದು. Those thoughts are murder thoughts. ಆ ಆಲೋಚನೆಗಳೆಲ್ಲ ಇತರರನ್ನು ಸಾಯಿಸಬೇಕನ್ನುವಂತ. Those thoughts are unclean sexual thoughts. ಅಪರಿಶುದ್ಧವಾಗಿರುವಂತ ಗಂಡನ ಬಿಟ್ಟು ಹೆಂಡತಿನ ಬಿಟ್ಟು ಬೇರೆಯವರ ಹತ್ರ ಸಂಪರ್ಕ ಮಾಡುವಂತ ಆಲೋಚನೆಗಳು. Some people in YouTube they go for pornography. ಕೆಟ್ಟ ಆತ್ಮಗಳು ಫೋನೋಗ್ರಫಿ ನೋಡುವಂತೆ ಆಲೋಚನೆಗಳು ಕೊಡ್ತವೆ. So ಕೆಲವರು ಹಂಗೆ seeing those thoughts will enter in your mind. ಅವರು ಅವೇ ನೋಡಿ ಆ ಆಲೋಚನೆಗಳು ಅವರಲ್ಲಿ ಪ್ರವೇಶಿಸ್ತವೆ. When you are inviting those thoughts, those demons will enter. ಆ ಆಲೋಚನೆಗಳನ್ನು ನೀವು ಅನುಮತಿಸುವಾಗ ಆ ದೆವ್ವಗಳು ನಿನ್ನ ಒಳಗೆ ಆಕ್ಸೆಸ್ ಆಗಿ ಬರುತ್ತವೆ. The same way anger thoughts. ಅದೇ ರೀತಿಯಲ್ಲಿ ಸಿಟ್ಟಿನ ಯೋಚನೆಗಳು ಕೊಡ್ತವೆ. The same way murder thoughts. ಸಾಯಿಸುವಂತ ಆಲೋಚನೆಗಳು ಕೊಡ್ತವೆ. Or wicked thoughts will enter. ಎಲ್ಲ ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಫಸ್ಟ್ ಉಂಟು ಮಾಡುತ್ತವೆ. How Satan enter capture you. ಹವ್ವಳಾಗಿರುವಂತ ಆ ಹೆಂಗಸನು ಮೊದಲನೇ ಸ್ತ್ರೀಯನ್ನು ಹೇಗೆ ಸಾತಾನು ವಶಪಡಿಸಿಕೊಂಡಿದ್ದಾನೆ. She encouraged the thoughts from Satan. ಸಾತಾನು ಆಲೋಚನೆಗಳು ಕೊಟ್ಟಿರುವಾಗ ಆ ಆಲೋಚನೆಗಳನ್ನು ಈಕೆ ಹಂಗೆ ಆಸ್ವಾದಿಸ್ತಾ ಆಹ್ವಾನ ಮಾಡ್ತಾ ಹೋಗಿದ್ರು. So daily she was listening. ದಿನಾಲು ಆಲೋಚನೆಗಳು ಬರುವಾಗ ಎಲ್ಲ ಆಲೋಚನೆಗಳನ್ನು ಕೇಳ್ತಾ ಇತ್ತು. One day she accepted. ಒಂದಿನ ಆಲೋಚನೆಗಳನ್ನು ಸ್ವೀಕರಿಸಿದ ಒಳಗೆ ಪ್ರವೇಶ. Once she accepted, Satan entered. ಒಂದು ದಿನ ಆಲೋಚನೆಗಳನ್ನು ಸ್ವೀಕರಿಸಿದಾಗ ಸಾತಾನು ಪ್ರವೇಶಿಸಿದನು. Same way Satan, demons will talk to you. ಅದೇ ರೀತಿಯಲ್ಲೇ ಸಾತಾನು ದೆವ್ವಗಳು ನಿನ್ನ ಮನಸ್ಸಿನಲ್ಲಿ ಮಾತನಾಡ್ತಾ ಇರ್ತವೆ. If you encourage those thoughts, ನೀನು ತಪ್ಪಾಗಿರುವಂತ ವಿಷಯಗಳನ್ನು ಎಂಕರೇಜ್ ಮಾಡಿದ್ರೆ, ಉತ್ತೇಜಿಸಿದ್ರೆ, those spirits will enter in ಆ you. ಆತ್ಮಗಳು ನಿನ್ನ ಮನಸ್ಸಿನಲ್ಲಿ ಹೊಕ್ಕುತ್ತವೆ. They speak about your husband. ನಿನ್ನ ಗಂಡನ ಕುರಿತು ಮಾತನಾಡ್ತವೆ. They speak about your wife. ನಿನ್ನ ಹೆಂಡತಿ ಕುರಿತು They ಮಾತನಾಡ್ತವೆ. speak about your children. ನಿನ್ನ ಮಕ್ಕಳ ಕುರಿತು ಮಾತನಾಡ್ತವೆ. They speak about your pastor. ನಿನ್ನ ಪಾಲಕರ ಕುರಿತು ಮಾತನಾಡ್ತವೆ. They speak about all the people who you are contact. ನಿನಗೆ ಸಂಬಂಧದಲ್ಲಿರುವ ಎಲ್ಲರ ಕುರಿತು ಹಂಗೆ ಮಾತನಾಡಿ ಹೇಳ್ತಾ ಇರ್ತವೆ. They speak all evil. ಎಲ್ಲ ಕೆಟ್ಟವು ಹೇಳ್ತಾ ಇರ್ತವೆ. If you accept those thoughts, demons will enter. ನೀನು ಆ ಆಲೋಚನೆಗಳನ್ನು ಸ್ವೀಕರಿಸುವಾಗ ದೆವ್ವಗಳು ಮನಸ್ಸಿನಲ್ಲಿ ಹುಕ್ಕಿ ಬಿಡುತ್ತವೆ. In the same way, ಅದೇ ರೀತಿಯಲ್ಲಿ when you open your thoughts to the word of God, ನೀನು ಆಲೋಚನೆಗಳನ್ನು ದೇವರ ವಾಕ್ಯಕ್ಕಾಗಿ ನೀನು ತೆರೆಯುವಾಗ, today God is speaking to you. ದೇವರು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. If you open your thoughts to the word of God, ನೀನು ದೇವರ ವಾಕ್ಯಕ್ಕೆ ನೀನು ಮನಸ್ಸನ್ನು ತೆರೆದಿದ್ರೆ, when you believe what we are preaching, God's word, ನಾವು ಏನು ಬೋಧಿಸ್ತಾ ಇದ್ದೀವೋ ಆ ವಾಕ್ಯವನ್ನು ನೀನು ನಂಬಿದರೆ, ವಿಶ್ವಸಿಸಿದರೆ, you will receive Christ, you will receive
receive word of God by faith. ನೀನು ಕ್ರಿಸ್ತನು ದೇವರ ವಾಕ್ಯವನ್ನು ನಿನ್ನ ಹೃದಯದಲ್ಲಿ ನೀನು ಸ್ವೀಕರಿಸ್ತೀಯಾ ವಿಶ್ವಾಸದಿಂದ. Hallelujah. Hallelujah. As the same way, when people listen the gospel of Jesus Christ, I tell you, they receive life of Jesus Christ by faith. ಅದೇ ರೀತಿಯಲ್ಲಿ ಯಾರೇ ಆಗಲಿ ಕೂಡ ರಕ್ಷಣೆ ಹೊಂದದೇ ಇದ್ದವರು ದೇವರ ವಿಷಯಗಳನ್ನು ಸುವಾರ್ತೆಯನ್ನು ಕೇಳಿ ಅವರು ಸ್ವೀಕರಿಸುವಾಗ ಯೇಸು ಕ್ರಿಸ್ತನವರ ಜೀವನದಲ್ಲಿ ಪ್ರವೇಶಿಸ್ತಾನೆ. If they listen to the devil thoughts, ಒಂದು ವೇಳೆ ಒಬ್ಬರು ದೆವ್ವದ ಆಲೋಚನೆಗಳನ್ನು ಆಹ್ವಾನ ಮಾಡಿದ್ರೆ, then Satan motivate them to do evil. ಅವರು ಕೆಟ್ಟದ್ದು ಮಾಡುವಂತೆ ಮೋಟಿವೇಟ್ ಮಾಡ್ತಾನೆ, ಸಾತಾನನು ಪ್ರೇರೇಪಿಸ್ತಾನೆ. Satan motivated, they become so wicked. ಸಾತಾನ ಅವ್ರನ್ನು ಪ್ರೇರೇಪಿಸಿರುವಾಗ ಅವರು ಕೆಟ್ಟದಾಗಿ ಮಾರ್ಪಡಿಸಲ್ಪಡ್ತಾರೆ. Listen carefully. ಚೆನ್ನಾಗಿ ಕೇಳ್ರಿ. If we invite the demonic evil thoughts and motivated, they will enter in you, that will pass to your children to children. ಒಂದು ವೇಳೆ ನೀವು ಕೆಟ್ಟ ವಿಷಯಗಳನ್ನು ಸಾತಾನ ಹೇಳುವಂಥ ಮಾತುಗಳನ್ನೇ ವಿಷಯಗಳನ್ನೇ ಆಲೋಚನೆಗಳಿಂದ ಸ್ವೀಕರಿಸಿಕೊಂಡು ಹಂಗೇ ನೀನು ಮುಂದೆಗೆ ಹೋಗುತ್ತಾ ಆ ಸಾತಾನನ್ನೇ ದೆವ್ವಗಳನ್ನೇ ಆಹ್ವಾನ ಮಾಡ್ತಾ ಇರುವಾಗ ಆ ವಿಷಯಗಳೆಲ್ಲ ಕೂಡ ಕೆಟ್ಟವು ನಿಮಗೆ ನಿಮ್ಮ ಮಕ್ಕಳಿಗೆ ಹಂಗೆ ಹಿಂಬಾಲಿಸ್ತಾ ಹೋಗ್ತಾ ಇರ್ತವೆ. That's what father murder, even children also murder. ತಂದೆ ಸಾಯಿಸುವಂತೆ ಮರ್ಡರ್ ಕೊಲೆಗಾರನಾಗಿದ್ರೆ ಮಕ್ಕಳು ಕೂಡ ಕೊಲೆಗಾರರಾಗ್ತಾರೆ. Father is a thief, son also robbing something. ತಂದೆ ಕಳ್ಳನಾಗಿದ್ರೆ ಮಕ್ಕಳು ಕೂಡ ಕಳ್ಳನಾಗಿರ್ತಾರೆ. Parents are so wicked, children also so wicked. ತಂದೆ ತಾಯಿಗಳು ಬಹಳಷ್ಟು ದುಷ್ಟರಾಗಿರ್ತಾರೆ, ಇವರು ಕೂಡ ದುಷ್ಟರಾಗಿರ್ತಾರೆ. That will pass to children. ಮಕ್ಕಳಿಗೆ ಹಂಗೆ ಸರಫರಾ ಆಗ್ತಾ ಇರ್ತದೆ ಅದು. The same way, when you accept the word of God, allowing God through your thoughts, I tell you, God will take charge of you. You and your children will be blessed. ನೀವು ದೇವರ ವಾಕ್ಯವನ್ನು ದೇವರ ವಿಷಯಗಳನ್ನು ನೀವು ಸ್ವೀಕಾರ ಮಾಡಿಸ್ಕೊಳ್ತಾ ಹೋಗ್ತಾ ಇರುವಾಗ ನಿನಗೆ ನಿನ್ನ ಮಕ್ಕಳಿಗೆ ಹಂಗೆ ಆಶೀರ್ವದಿಸಲ್ಪಡ್ತಾ ಹೋಗ್ತಾರೆ. Amen. Amen. One man asked, ಒಬ್ಬ ವ್ಯಕ್ತಿ ಕೇಳಿದನು, why I am so wicked? ಯಾಕೆ ನಾನು ಇಷ್ಟು ಕೆಟ್ಟತನದಿಂದ ಇದ್ದೇನೆ? I tell you, they are wicked because they chose devilish thoughts. ಯಾಕಂದ್ರೆ ಅವರು ಕೆಟ್ಟವರಾಗಿದ್ದಾರೆ, ಕಾರಣ ಅವರು ವಿಷಯಗಳನ್ನ ಆರಿಸಿಕೊಳ್ಳುವಂತ ವಿಷಯದಲ್ಲಿ ಕೆಟ್ಟ ಆಲೋಚನೆ ಕೆಟ್ಟ ವಿಷಯಗಳನ್ನೇ ಆರಿಸಿಕೊಂಡಿದ್ದ ಕಾರಣ ಕೆಟ್ಟವರಾಗಿದ್ದಾರೆ. What thoughts you are choosing, that show you what man you are. ನೀನು ಯಾವ ಆಲೋಚನೆಗಳನ್ನ ಆರಿಸಿಕೊಳ್ತೀಯೋ ಅದೇ ನಿನ್ನ ಹೊರಗಿನ ಜೀವನವನ್ನು ತೋರಿಸ್ತದೆ. Hallelujah. Hallelujah. Who are your friends today? ಯಾರು ನಿನ್ನ ಸ್ನೇಹಿತರು ಈ ದಿನ? To whom you are communicating with? ಯಾರ ಸಂಗಡ ನೀನು ಸಂಬಂಧವನ್ನು ಬೆಳೆಸಿಕೊಳ್ಳಿದೆ? Because some thoughts you are invited, according to thoughts you will make friendship. ಕೆಲವು ಆಲೋಚನೆಗಳು ನೀನು ಆಹ್ವಾನ ಮಾಡಿದೆ, ಆ ಆಲೋಚನೆಗಳ ಮೇರೆಗೆ ನೀನು ಸಂಬಂಧವನ್ನು ಸ್ನೇಹವನ್ನು ಇಟ್ಕೊಂಡಿದಿ. Drunkards, they will have fellowship with drunkards. ಕುಡುಕರ ಸಂಗಡ ಸ್ನೇಹ ಮಾಡ್ತಾರೆ. They will have fellowship with murderers. ಕೊಲೆಗಾರ ಸಂಗಡ ಸಹವಾಸ ಮಾಡ್ತಾರೆ. Liars, they will communicate with liars. ಸುಳ್ಳುಗಾರ ಸಂಗಡ ಸಹವಾಸ ಮಾಡ್ತಾರೆ. Some people talk about others, they will go with such people only. ಅಂತ ಅವರ ಸಂಗಡನೆ ಮಾತನಾಡೋದಕ್ಕೆ ಹೋಗ್ತಾ ಇರ್ತಾರೆ ಜನರು. Amen. Even some ಇತರರ ಕುರಿತು ಮಾತನಾಡಿಕೊಳ್ಳುವಂತ ಗುಂಪಿನ ಜನರ ಸಂಗಡ ಕೆಲವರು ಇರ್ತಾರೆ. Come to the church also, they will talk about others, they will talk about pastors, they will encourage those thoughts, they will gather such people only. ಸಭೆಗೆ ಬರ್ತಾ ಇದ್ರೆ ಕೂಡ ಸಭಾಪಾಲಕರ ಕುರಿತು ಬೇರೆಯವ್ರ ಕುರಿತು ಆಗಲು ಕೂಡ ಮಾತನಾಡ್ಕೊಂತ ಅಂತವರೆಲ್ಲರೂ ಒಂದು ಕೂಡ್ತಾರೆ. They will become one group. ಒಂದು ಗುಂಪಾಗಿ ಸೇರ್ತಾರೆ. Why? Because ಯಾಕಂದ್ರೆ their thoughts are cooperating. ಯಾಕಂದ್ರೆ ಅವರು ಬಂದಿರುವಂತ ಆ ಆಲೋಚನೆಗಳನ್ನು ಅವರು ಹಂಗೆ ಆರಿಸಿಕೊಂಡಿದ್ದಾರೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? But Bible says, ಆದರೆ ಸತ್ಯವೇದ ಹೇಳುತ್ತದೆ, Luke 10:19, ಲೂಕ 10:19, you can tread upon serpents, scorpions. ಎಲ್ಲಾ ಸರ್ಪಗಳನ್ನು ಚೇಳುಗಳನ್ನು ನೀನು ತುಳಿಯುವಂತ ಶಕ್ತಿ ನಿನಗಿದೆ. You have power over every power of the enemy. ಎಲ್ಲಾ ವೈರಿಯ ಶಕ್ತಿಗಳ ಮೇಲೆ ನಿನಗೆ ಅಧಿಕಾರ ಉಂಟು. Nothing shall by enemies hurt you. ಯಾವ ವಿಷಯವು ನಿನಗೆ ಯಾವ ಹಾನಿ ಮಾಡುವುದಿಲ್ಲ. Mark 16:17 says, ಮಾರ್ಕ್ 16:17 ಹೇಳ್ತದೆ, Jesus said, in my name you cast out the devil. ಯೇಸು ಹೇಳಿದ್ದಾರೆ, ನನ್ನ ಹೆಸರಿನಲ್ಲಿ ನೀವು ದೆವ್ವಗಳನ್ನು ಓಡಿಸಿರಿ. John 14:14 says, Jesus said, when you pray in the name of Jesus. ಯೋಹಾನ ಸುವಾರ್ತೆ 14:14 ಯೇಸು ಹೇಳ್ತಾ ಇದ್ದಾರೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ರಿ. I will do it. ನೀವು ಯೇಸು ಕ್ರಿಸ್ತ ನನ್ನ ಹೆಸರನ್ನು ಉಪಯೋಗ ಮಾಡುವಾಗ ನಾನು ಮಾಡುತ್ತೇನೆ ಅಲ್ಲಿ ಕಾರ್ಯಗಳಂತ ಹೇಳಿದ್ದಾನೆ. Amen. Amen. Hallelujah. Hallelujah. Luke 15:17 says, ಲೂಕ 15:17 ವಚನ ಹೇಳುತ್ತದೆ, here talks about the prodigal son. ಇಲ್ಲಿ ತಪ್ಪಿ ಹೋಗಿದ ಕುಮಾರನ ಕುರಿತು ಹೇಳ್ತಾ ಇದ್ದಾರೆ. One father having two sons. ಒಬ್ಬ ತಂದೆಗೆ ಇಬ್ಬರು ಕುಮಾರರಿದ್ರು.
And the younger one came to father and asked that, give my portion. Ye- I don't want to live with you. ಎರಡನೇ ಮಗ ಬಂದು ಚಿಕ್ಕವನು ಸಣ್ಣವನು ಬಂದು ಹೇಳಿದಾನೆ, ತಂದೆ ನಿನ್ನ ಹತ್ರ ನಾನು ಇರುವುದಕ್ಕೆ ಇಷ್ಟಪಡುವುದಿಲ್ಲ, ನಾನು ಕೊಡುವಂತ ಆಸ್ತಿ ಎಲ್ಲ ಕೊಡು, ಭಾಗ ಮಾಡಿ ಕೊಟ್ಟು ಬಿಡು ಅಂದು. Father gave the portion. ಅವಾಗ ಇಬ್ಬರಿಗೆ ಕೂಡ 2 ಭಾಗ ಮಾಡಿ ಕೊಟ್ಟು ಬಿಟ್ಟನು ತಂದೆ. The younger one went away from his father. ಚಿಕ್ಕವನು ತಂದೆಯನ್ನು ಬಿಟ್ಟು ದೂರ ಹೋದನು. Spent all his money with a prodigal living. ಎಲ್ಲ ಒಂದು ಕೆಟ್ಟ ಅಭ್ಯಾಸಗಳಿಂದ, ಕೆಟ್ಟ ಸ್ನೇಹದಿಂದ ಎಲ್ಲ ತನ್ನ ಹಣವನ್ನೆಲ್ಲ ಕಳೆದುಕೊಂಡನು. 15th chapter 17th verse Luke gospel says, ಲೂಕ ಬರೆದ ಸುವಾರ್ತ 15:17 ಹೇಳುತ್ತದೆ, when he came to himself, ಆತನಿಗೆ ಬುದ್ಧಿ ಬಂದಾಗ he said, ಆತನು ಹೇಳಿದ್ದಾನೆ, how many hired servants of my father have bread enough? ನನ್ನ ತಂದೆ ಹತ್ರ ಎಷ್ಟು ಜನ ಕೆಲಸಗಾರರಿಗೆ ಆಹಾರವು ಸಮೃದ್ಧಿಯಾಗಿದೆ, Here I perish with hunger. ಇಲ್ಲಿ ನಾನು ಹಸುವಿನಿಂದ ನಾಶವಾಗುತ್ತಾ ಇದ್ದೇನೆ. I tell you, my beloved, ನಾನು ಹೇಳ್ತೇನೆ ಪ್ರಿಯರೇ, how many are like this younger son? ಎಷ್ಟು ಜನರು ಈ ಕಿರಿಯ ಮಗನ ಹಾಗೆ ಇದ್ದಾರೆ. Because their thoughts they allowed through demons. ಅವರು ಆಲೋಚನೆಗಳನ್ನು ದೆವ್ವಗಳಿಂದ ಆಹ್ವಾನ ಮಾಡಿದ್ರಿಂದ ಕಷ್ಟ ಪರಿಸ್ಥಿತಿ, They are away from father. ಅವ್ರ ತಂದೆಯಿಂದ ದೂರ ಹೋಗಿದ್ದಾರೆ. Higher servants, they are having a food with the father, but these own children, they don't have a food. ತಂದೆ ಹತ್ರ ಸ್ವಂತ ಮಗ ದೂರ ಹೋಗಿದ್ದಾನೆ, ಆದ್ರೆ ಅಲ್ಲಿ ಕೆಲಸ ಮಾಡೋರಿಗೆ ಎಲ್ಲ ಊಟ ಸಿಗ್ತಾ ಇದೆ. I tell you, he came to himself, he said that in my father's house there is much bread. ಆತನಿಗೆ ಬುದ್ಧಿ ಬಂದಾಗ ಆತನು ಅನ್ಕೊಂಡಿದ್ದಾನೆ, ತಿಳ್ಕೊಂಡಿದ್ದಾನೆ, ನನ್ನ ತಂದೆ ಹತ್ರ ಎಷ್ಟು ಕೆಲಸಗಾರರೆಲ್ಲರಿಗೆ ಸಮೃದ್ಧಿಯಾಗಿ ಊಟ ಇದೆ. He said, I am perished here. ಇಲ್ಲೇನು ನಾನು ನಶಿಸುತ್ತಾ ಇದೆ. I go to my father. ಮತ್ತೆ ಬುದ್ಧಿ ಬಂದು ಹೇಳ್ತಾ ಇದ್ದಾನೆ, ನಾನು ನನ್ನ ತಂದೆ ಹತ್ರ ಹಿಂತಿರುಗಿ ಹೋಗುತ್ತೇನೆ ಎಂದು. I tell you, my beloved, ನಾನು ಹೇಳ್ತೇನೆ ಪ್ರಿಯರೇ, we have to break that powers of darkness which holding such a prodigal children. ಯಾರು ರಕ್ಷಣೆ ಹೊಂದದೆ ಕೆಲವರು ಪ್ರಾಡಿಗಲ್ ಅವರ ವ್ಯತಿರೇಕವಾಗಿ ಕಾರ್ಯ ಮಾಡುತ್ತಾ ಹೋಗುತ್ತಾ ಇರುವಂತ ಮಕ್ಕಳಿಗೋಸ್ಕರ ನೀವು ಹಂಗ ಪ್ರಾರ್ಥಿಸಬೇಕು, ಆ ಕೆಟ್ಟ ಆತ್ಮಗಳು ಬಿಟ್ಟು ಹೋಗುವಂತೆ. We have to break the power of darkness in that man. ಆ ಮನುಷ್ಯನ ವ್ಯಕ್ತಿಯ ಮೇಲೆ ಇರುವಂತ ಕೆಟ್ಟ ಆತ್ಮಗಳ ಪ್ರಭಾವವನ್ನು ನಿಶಕ್ತಿ ಮಾಡಬೇಕು. What powers of darkness which blinded their minds, we have to pull down that strongholds. ಅವರಲ್ಲಿ ಇರುವಂತ ಮಂಕುಪಡಿಸುವಂತ ಮನಸ್ಸಿನಲ್ಲಿರುವಂತ ಆಲೋಚನೆಗಳನ್ನು ನಾವು ಕೆಡವಿ ಹಾಕಬೇಕು. By prayer, by fasting, we have to cast out those imaginations. ಪ್ರಾರ್ಥನಾ ಉಪವಾಸನ ಪ್ರಾರ್ಥನೆಗಳಿಂದ ಅವರಿಗಿರುವಂತ ತಪ್ಪಾದ ಯೋಚನೆಗಳನ್ನು ನಾವು ಮುರಿದು ಹಾಕಬಹುದು. Then they come to themselves. ಅವಾಗ ಅವ್ರಿಗೆ ಬುದ್ಧಿ ಬರುತ್ತದೆ, ಇದ್ದ ಹಾಗೆ ಅಯ್ಯೋ ನನ್ನ ಜೀವನ Up ಏನಿದೆ. to that they will not understand what things are going on. ಅಷ್ಟುವರೆಗೆ ಅವ್ರಿಗೆ ಏನಾಗುತ್ತಾ ಇದೋ ವಿಷಯಗಳು ಅರ್ಥವಾಗುವುದಿಲ್ಲ. Because their mind was blinded. ಯಾಕಂದ್ರೆ ಸಾತಾನದಿಂದ ಅವರ ಮನಸ್ಸುಗಳು ಮಂಕುಪಡಿಸಲ್ಪಟ್ಟಿದೆ. Are you with me what I am saying? ನಾನು ಹೇಳಿದ್ದು ಕೇಳ್ತಾ ಇದ್ದೀರಾ? If doctor says to some person, you should not continue that same habit, you will die, they will say. ಡಾಕ್ಟರ್ ಹೇಳ್ತಾರೆ, ವೈದ್ಯರು ಇರಿದ್ದಲ್ಲಿ ನೀವು ಕೆಲವರಿಗೆ ಈ ಅಭ್ಯಾಸಗಳನ್ನು ತೋರಿಸಿ ನೀನು ಸಾಯ್ತೀವಿ, ಹಿಂಗೆ ನೀನು ಮುಂದೆಗೆ ಹೋಗಿದ್ರೆ ಅಂತ ಹೇಳ್ತಾರೆ. They don't understand, their heart was blinded. ಆದ್ರೆ ಅವ್ರಿಗೆ ಅರ್ಥವಾಗುವುದಿಲ್ಲ, ಸಾಯ್ತೀವಿ ಅಂದ್ರೆ ಕೂಡ ಅದನ್ನ ಬಿಟ್ಟು ಕೊಡುವುದಿಲ್ಲ. Even what we say also, people will not understand, their minds are darkened. ಯಾಕಂದ್ರೆ ನಾವು ಹೇಳುವುದು ಕೂಡ ಅರ್ಥವಾಗುವುದಿಲ್ಲ. ಕಾರಣ ಏನಂದ್ರೆ ಮನಸ್ಸು ಮಂಕುಪಡಿಸಲ್ಪಟ್ಟಿದೆ. But when we go for praying with fasting, ಆದ್ರೆ ನೀವು ಉಪವಾಸವಿದ್ದ ಅಂತ ವ್ಯಕ್ತಿಗಳಿಗಾಗಿ ಪ್ರಾರ್ಥನೆಗೆ ಉಪವಾಸದಿಂದ ಹೋಗುವಾಗ I tell you, suddenly they will realize ಅವ್ರ ಅಕಸ್ಮಾತ್ ಆಗಿ ಅವ್ರಿಗೆ ಬುದ್ಧಿ ಬರುತ್ತದೆ, they're going in the wrong ಅಯ್ಯೋ direction. ನಾವು ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದೀವಿ ಅಂತ ಅವ್ರಿಗೆ ಅರ್ಥವಾಗುತ್ತದೆ. Hallelujah. ಹಲ್ಲೆಲೂಯಾ. I tell you, when you are praying, ನಾನು ಹೇಳ್ತೀನಿ, ನೀವು ಪ್ರಾರ್ಥಿಸುವಾಗ Spirit of God brings certain people to your mind in prayer. ಪ್ರಾರ್ಥನೆಗಳಲ್ಲಿ ಆತ್ಮದೇವರು ಕೆಲವರನ್ನು ನಿನ್ನ ಮನಸ್ಸಿನಲ್ಲಿ ಇಡುತ್ತಾನೆ, ಮನಸ್ಸಿನಲ್ಲಿ ಆಲೋಚನೆಗಳಲ್ಲಿ. That's what when you are going for prayer, you must be very watchful. ಅದಕ್ಕಾಗಿ ಪ್ರಾರ್ಥನೆಗೆ ನೀನು ಹೋಗುವಾಗ ಪ್ರಾರ್ಥನೆಯಲ್ಲಿ ಬಹಳ ಗಮನ ಬಿಟ್ಟಿರಬೇಕು. If you are not watchful, I tell you, you will not understand what people God shown to you. ದೇವರು ನೀನು ಎಚ್ಚರಿಕೆ ಉಳ್ಳವರಾಗಿ ಇಲ್ಲದೆ ಇದ್ರೆ ದೇವರು ಯಾರನ್ನ ತೋರಿಸ್ತಾ ಇದ್ದಾರೆ, ಏನನ್ನ ಮಾಡಬೇಕಂತಿದ್ರೆ ಕೂಡ ನಿನಗೆ ಗೊತ್ತಾಗುವುದಿಲ್ಲ. When God shown certain people bring to your mind in prayer, ನಿನ್ನ ಮನಸ್ಸಿನಲ್ಲಿ ದೇವರು ಯಾರನ್ನಾದರೂ ಕೂಡ ನೆನಪಿಗೆ ತರಿಸಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಂತ ಹೇಳಿರುವಾಗ pray for them and use the name of Jesus to take away the powers of darkness come out of them. ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ, ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಿ ಅವರ ಮೇಲಿರುವಂಥ ಕತ್ತಲಿನ ಶಕ್ತಿಗಳನ್ನೆಲ್ಲ ಕೂಡ, ಅವರ ಮನಸ್ಸನ್ನು ಮಂಕುಪಡಿಸುವಂಥ ಶಕ್ತಿಗಳನ್ನೆಲ್ಲ ಕೂಡ ತೆಗೆದು ಹಾಕಿರಿ. Pray for them, use the name of Jesus, say that I break the power of blindness in that
man in the name of Jesus Christ. ಹೇಳ್ರಿ, ಈ ವ್ಯಕ್ತಿ ಮೇಲೆ ಇರುವಂತ ಅಂಧತ್ವವನ್ನು ಉಂಟು ಮಾಡುವಂತ ಕತ್ತಲಿನ ಶಕ್ತಿಗಳನ್ನು ನಾನು ಮುರಿದು ಹಾಕುತ್ತಾ ಇದ್ದೇನೆ ಎಂದು ಬಿಟ್ಟು Spirit ಹೋಗುವಂತೆ. of blindness, blinded souls of person, Satan, I demand you should go out of this person. ಈ ವ್ಯಕ್ತಿಯನ್ನು ಮಂಕುಪಡಿಸ್ತಾ ಇರುವಂತ ಅಂಧತ್ವ ಆತ್ಮವೇ, ಆತ್ಮೀಯ ಕುರುಡುತನದಿಂದ ವಿಷಯಗಳನ್ನು ತಿಳಿದುಕೊಳ್ಳದೆ ಮಾಡ್ತಾ ಇರುವಂತ ಕೆಟ್ಟ ಆತ್ಮಗಳೇ ಬಿಟ್ಟು ಹೋಗುವಂತೆ ನೀನು ಪ್ರಾರ್ಥಿಸಬೇಕು. I command you, leave him in the name of Jesus Christ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ವ್ಯಕ್ತಿಯನ್ನು ನೀನು ಬಿಟ್ಟು ಹೋಗು ಅಂತ ನೀವು ಆಜ್ಞಾಪಿಸಬೇಕು. That time he will be free. ಆ ಸಮಯದಲ್ಲಿ ಆ ವ್ಯಕ್ತಿ ಫ್ರೀ ಆಗುತ್ತಾನೆ. Then he will listen to the ಅವಾಗ gospel. ಆತನ ಸುವಾರ್ತೆಯನ್ನು ಕೇಳುವುದಕ್ಕೆ ಆಗುತ್ತದೆ. Hallelujah. Hallelujah. Then he will accept Jesus Christ as the Lord of his life. ಆತನ ತನ್ನ ಜೀವನಕ್ಕೆ ಯೇಸು ಕ್ರಿಸ್ತನ ಒಡೆಯನಂತ ಅಂಗೀಕಾರ ಮಾಡ್ತಾನೆ. You say, how many times I share gospel but nobody listening? ನೀನು ಹೇಳ್ತೀಯ, ನಾನು ಎಷ್ಟು ಸತಿ ಸುವಾರ್ತೆ ಹೇಳಿದ್ದೀನಿ, ಕೇಳೋದಿಲ್ಲ ಅವರು. Who will listen? ಯಾರು ಕೇಳ್ತಾರೆ? Because they are blinded by the evil powers. ಯಾಕಂದ್ರೆ ಆ ಕೆಟ್ಟ ಆತ್ಮಗಳಿಂದ ಅವರು ಅಂಧತ್ವದಲ್ಲಿ You ಇರ್ತಾರೆ. don't have a time to spend with God. Who will listen? ದೇವರೊಂದಿಗೆ ನೀನು ಸಹವಾಸ ಮಾಡುವುದಕ್ಕೆ ನಿನಗೆ ಸಮಯ ಇಲ್ಲ. ನಿನ್ನ ಮಾತು ಯಾರು ಕೇಳ್ತಾರೆ? You are not ready to listen what God is saying. How can people listen to you? ದೇವರು ಹೇಳೋದು ನೀನು ಕೇಳಕ್ಕೆ ರೆಡಿ ಇಲ್ಲ ಅಂದರೆ ನಿನ್ನ ಮಾತು ಯಾವ ಮನುಷ್ಯರು ಕೇಳ್ತಾರೆ? ಯಾವಾಗೋ ಒಂದು ಟೈಮ್ ಊರಿಗೆ ಅಡ್ಲು ಬಿಡೋದು, ಸ್ವಲ್ಪ ಹತ್ತು ಬಿಡೋದು, ಕಣ್ಣೀರು ಸುರಿಸೋದು, ಮತ್ತೆ ಆಮೇಲೆ ಯಾವಾಗ ಒಂದೊಂದ್ಸತಿ ಹೋಗಿ ದೇವ್ರ ಮುಂದೆ ಕಣ್ಣೀರು ಸುರಿಸೋದು, ಮತ್ತೆ ಮಾಮೂಲಿ ಆಗಿರೋದು. ಹಲ್ಲೆಲೂಯಾ. ನಮ್ಮ ಮನೆಯಲ್ಲಿ ಸತ್ತರೆ ಒಂದು ದಿವಸ ಅಳ್ತಾರೆ, ಒಂದು ದಿವಸ ಊಟ ಇರ್ಲಾರ್ದಂಗೆ ಇರ್ತಾರೆ. ಆಫ್ಟರ್ 24 hours ಮತ್ತೆ 24 ತಾಸು ಯಾವಾಗ ಈ ಒಂದು ಬಾಡಿ ತೆಗೆದುಕೊಂಡೋಗಿ ಉಳಿಸಿಡ್ಬೇಕಪ್ಪ, ಇದಕ್ಕಂದ್ರೆ ಹಸಿವು ಆಗ್ತಾ ಇದೆ. ಐ ಕೆನಾಟ್ ಬಿ ವಿತೌಟ್ ಫುಡ್. ಊಟ ಇಲ್ಲದೆ ಆಗೋದಿಲ್ಲ, ಜಲ್ದಿ ಭೂಸ್ಥಾಪನೆ ಮಾಡೋಣ ಅಂತ ಹೇಳ್ತಾರೆ. ಸುಮ್ಕೆ ಹೇಳ್ತಾರೆ, ಅಯ್ಯೋ ನಾವು ಬಿಟ್ಟುಕೊಡೋದಿಲ್ಲ ಈ ಶರೀರ, ಸುಮ್ಮನೆ ನಾನು ಅಂಥವ್ರಿಗೆ ಅಲ್ಲೇ ಬಿಟ್ಬಿಡು. ಆಮೇಲೆ ಹೇಳ್ತಾರೆ, ತಗೊಂಡೋಗ್ರಿ ಜಲ್ದಿ ತಗೊಂಡೋಗ್ರಿ, ಒಂದು ದಿವಸ ಮೇಲೆ ಆಯ್ತು ತಗೊಂಡೋಗ್ರಿ. ಅವ್ರು ನನಗೆ ಬಿಟ್ಟು ನನ್ನ ಅಂಥವ್ರಾದ್ರೆ ಅಲ್ಲೇ ಬಿಟ್ಟು ಬಿಡ್ತೀನಿ. ಫಾಸ್ಟ್ ಅಂತವ್ರು ಅನ್ಕೋ ಅಲ್ಲೇ ಬಿಟ್ಟು ಬಿಡ್ತಾರೆ. ಅವ್ರು ಹೇಳೋವರೆಗೆ ನಾನು ತೆಗೆದುಕೊಂಡು ಹೋಗೋದಿಲ್ಲ. ಎದಕ್ಕೆ ನಾನು ಹೋಗಿ ನಮ್ಮ ಮನೆಗೆ ಹೋಗಿ ನಾನು ಊಟ ಮಾಡ್ತೀನಿ. ಎಸ್ಪೆಷಲಿ ತಮಿಳ್ ಮಂದಿ ಅಸಲು ಊಟನೇ ಮಾಡೋದಿಲ್ಲ. ತಮಿಳ್ ಜನರು ಅಸಲು ಬಿಟ್ಟು ಕೊಡೋದಿಲ್ಲ, ಊಟ ಮಾಡಲ್ಲ. ಆರ್ ಯು ವಿತ್ ಮೀ ವಾಟ್ ಐ ಆಮ್ ಸೇಯಿಂಗ್? ಬಿ ವಾಚ್ಫುಲ್. ಎಚ್ಚರಿಕೆ ಉಳ್ಳವರಾಗಿರಿ. ಫಸ್ಟ್ ಲಿಸನ್ ಫ್ರಮ್ ಗಾಡ್. ದೇವರಿಂದ ಕೇಳ್ರಿ ನೀವು. Then you can deliver anybody. ನೀವು ಅವಾಗ ಇತರರನ್ನು ಕೂಡ ಬಿಡುಗಡೆ ಮಾಡುವುದಕ್ಕೆ ಆಗುತ್ತದೆ. ಆಮೆನ್. ಆಮೆನ್.